ಸಲೀಂ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ಸಾಗರ್, ಸ್ಟ್ರೈಕರ್ ವಿಭಾಗದಲ್ಲಿ ಸಲೀಂ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ವಾಜಿದ್. ಫಸ್ಟ್ ಬಾಲ್, ತೀರ್ಪುಗಾರಿಂದ ಹಸಿರು ನಿಶಾನೆ, ಗ್ರೀನ್ ಸಿಗ್ನಲ್ ಲಭಿಸ್ತಾ ಇದೆ. ಮೊದಲ ಎಸೆತ ಡಾಟ್ ಬಾಲ್ ಆಗ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ಅಲ್ಲಿ ಕಳೆದ ಮುಕ್ತಾಯ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಮಾರ್ಕ್ ಮಹೇಶ್ ಅವರು ಪಡ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ಸಾಗರ್ ಶಾರ್ಟ್ ಆಗಿ ಬೀಳ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇನ್ನಿಂಗ್ಸ್ ಆರಂಭವನ್ನು ಪಡ್ಕೊಳ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್. 1 ವಿತೌಟ್ ಲಾಸ್. ಅಲ್ಲಿ ಕಳೆದ ಪಂದ್ಯ ಒಂದು ಲೋ ಸ್ಕೋರಿಂಗ್ ಆದ್ರೂ ಕೂಡ ಒಂದು ಅತ್ಯುತ್ತಮ ಆಟವನ್ನು ಆಡಿದಂತ ಜೆಎಂ ವಾರಿಯರ್ಸ್ ತಂಡದ ಮಾರ್ಕ್ ಮಹೇಶ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡ್ಕೋಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮೊದಲ ಓವರ್ ಚಾಲ್ತಿಯ 3ನೇ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡ್ಕೋತಾ ಇದೆ. ವಾಜಿದ್ ಗೆಜ್ಜದ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಹೊಡೆತ. ವಾಜಿದ್ ದಾಳಿನ ಮುಖಾಂತರವಾಗಿ ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗವನ್ನು ಕಂಡ್ಕೋತಾ ಇದೆ. ಸಿಕ್ಸರ್, ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ ವಾಜಿದ್ ಮೊದಲ ಸಿಕ್ಸರ್ ಅನ್ನ ಇನ್ನಿಂಗ್ಸ್ ಅಲ್ಲಿ ದಾಖಲಿಸ್ತಾ ಇದ್ದಾರೆ. 7ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. 7 ವಿತೌಟ್ ಲಾಸ್. ಈ ರೀತಿಯ ಗತಕಾಲದ ಹೊಡೆತಗಳೆಲ್ಲ
ಕಟ್ ಮಾಡುವಂತಹ ಪ್ರಯತ್ನ ತನ್ಮೂಲಕ ಸಲೀಂ ವಿಕೆಟ್ ಪತನ. ಬೂಮ್ ಬೂಮ್ ವಿಕೆಟ್ಸ್ ಅನ್ನ ಮತ್ತೆ ಕಳ್ಕೊಂಡ್ರು. ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಮೂಡಿಸ್ತಾ ಇರ್ತಕ್ಕಂಥ ಬೂಮ್ ಬೂಮ್ ಸಲೀಂ 16ಕ್ಕೆ ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಇವಾಗ ಅಂಕಣ ಭಾಗದಲ್ಲಿ ಹುಲಿ ಮಂಜಣ್ಣ ಅಂಕಣಕ್ಕೆ ಬರ್ತಾ ಇದ್ದಾರೆ. loss of 1 wicket. ಬೌಂಡರಿಯ ಬಳಿಕ ಇಮಿಡಿಯೇಟ್ ಆಗಿ ಕಮ್ ಬ್ಯಾಕ್ ಮಾಡಿದಂತ ಹೇಮಂತ ಒಂದು ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ತಂದುಕೊಟ್ಟಿದ್ದಾರೆ. ಇವಾಗ ಹೊಸ ಆಟಗಾರ ಹಿರಿಯ ಆಟಗಾರ ಮಂಜು ಹುಲಿ ಮಂಜಣ್ಣ ಅಂಕಣಕ್ಕೆ ಬರ್ತಾ ಇದ್ದಾರೆ. ವಾಜಿದ್ ಮತ್ತು ಮಂಜು ಸದ್ಯ ಇವಾಗ ಜೊತೆ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್ ತಂಡಕ್ಕೆ. ಸದ್ಯ ಕೃತಕ ಬೆಳಕಿನಡಿ ಪಂದ್ಯಾಟ ಸಾಕ್ತಾ ಇದೆ, 8 ಟವರ್ಗಳ ಅಡಿ ಪಂದ್ಯಾಟ ಸಾಕ್ತಾ ಇದೆ. ಲೈಟ್ಸ್ ಗಳ ವಿಚಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ 75ರಿಂದ 80 ಓಟವನ್ನ ಪಡ್ಕೊಂಡ್ರು ಕೂಡ ಉಳಿಸುವಂತ ಪ್ರಯತ್ನವನ್ನ ಎಸ್ಗಾರ್ ಮಾಡಬಹುದು. ಸದ್ಯ ಒಂದು ಮೊತ್ತವನ್ನ ಕಲೆ ಹಾಕ್ತಾರ ಅಂತ ನೋಡ್ಬೇಕಾಗಿದೆ ಅಭಿಮಾನ್ಯು ಕ್ರಿಕೆಟರ್ಸ್. ಪುಲ್ ಮಾಡ್ತಾ ಇದ್ದಾರೆ, ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನೋ ಬಾಲ್ ಸೂಚನೆ ಕೂಡ ಬರ್ತಾ ಇದೆ. ನೋ ಬಾಲ್ +1. ಪರ್ಫೆಕ್ಟ್ ಶಾಟ್ ದಾಖಲಿಸಿದ್ರು ಕೂಡ ನೋ ಬಾಲ್ ಸೂಚನೆ ತೀರ್ಪುಗಾರರ ಮುಖಾಂತರವಾಗಿ ಆ ನಿಟ್ಟಿನಲ್ಲಿ ಫ್ರೀ ಹಿಟ್ ಅವಕಾಶವನ್ನ ವಾಜಿದ್ ಪಡ್ಕೊಳ್ತಾ ಇದ್ದಾರೆ. ಫ್ರೀ ಹಿಟ್ ಎಸೆತ ಅದೆಷ್ಟೋಟವನ್ನ ಕಲೆ ಹಾಕ್ತಾರೆ ಒಂದು ಎಸೆತದಲ್ಲಿ ಅಂತ ನೋಡ್ಬೇಕಾಗಿದೆ. ಸದ್ಯ ಒಂದು ಬೌಂಡ್ರಿ ಸಿಕ್ಸರ್ ಸಮೇತವಾಗಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ವಾಜಿದ್ ಫ್ರೀ ಹಿಟ್ ಅವಕಾಶ ಯಾವ ರೀತಿಯಾಗಿ ಬಳಸ್ಕೊಳ್ತಾರೆ ನೋಡ್ಬೇಕಾಗಿದೆ. ಫ್ರೀ ಹಿಟ್ ಚೆಂಡು ಶಾರ್ಟ್ ರೈಸಿಂಗ್ ಮಾಡುವಂತಹ ಪ್ರಯತ್ನ. ಲೆಗ್ ಬೈ ರೂಪದಲ್ಲಿ ಕೇವಲ ಒಂದು ಓಟವನ್ನ ಮಾತ್ರ ಫ್ರೀ ಹಿಟ್ ಚೆಂಡಿನಲ್ಲಿ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. 2ನೇ ಓವರಿನ ಅಂತಿಮ 3 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್ ಇನ್ ಸೆಕೆಂಡ್ ಓವರ್. ಪವರ್ ಪ್ಲೇ ಚಾಲ್ತಿ. 2ನೇ ಓವರಿನ 4ನೇ ಎಸೆತ. ಕ್ವಿಕ್ ಸಿಂಗಲ್ ಪಡ್ಕೊಳ್ಳುವಂತ ಪ್ರಯತ್ನ. ಓವರ್ ಥ್ರೋಸ್ 1+1. 2 ಓಟದ ಹೆಚ್ಚುವರಿ. ನಿರೀಕ್ಷಿತ ಬಡದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರೆ ಖಂಡಿತವಾಗ್ಲೂ ರನ್ಔಟ್ ಅವಕಾಶಗಳಿತ್ತು. ಆ ನಡುವೆ ಡೈರೆಕ್ಟ್ ಹಿಟ್ ದಾಖಲಿಸ್ತಾ ಇಲ್ಲ. ಓವರ್ ಥ್ರೋಸ್ ರೂಪದಲ್ಲಿ 1+1. 2 ಓಟವನ್ನ ಪಡ್ಕೊಳ್ತಾ ಇದ್ದಾರೆ ಮಂಜು. ಮತ್ತೆ 5ನೇ ಬಾರಿ ಹೇಮಂತ್. ಎಕ್ಸ್ಟ್ರಾಸ್ ಓಟದ ಸೇರ್ಪಡೆ. ಔಟ್ ಸೈಡ್ ಆಫ್ ಸ್ಟಿಕ್ ನಲ್ಲಿ ಮತ್ತೆ ಎಸೆತವನ್ನ ದಾಖಲಿಸ್ತಾ ಇದ್ದಾರೆ. ಬ್ಯಾಟರ್ನಿಂದ ದೂರ ಇಡುವಂತ ಪ್ರಯತ್ನವನ್ನ ಹೇಮಂತ್ ಮಾಡಿದ್ರು. ಸದ್ಯ ಒಂದು ಟ್ರೆಮ್ ಲೈನ್ ಹೊರ ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ನೀಡ್ತಾ ಇದ್ದಾರೆ. ಐದನೇ ಎಸೆತ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಪವರ್ ಪ್ಲೇ ಮುಕ್ತಾಯದ ಅಂತಿಮ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ಸೆಕೆಂಡ್ ಓವರ್. ಪವರ್ ಪ್ಲೇ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ.
ಪವರ್ ಪ್ಲೇ ಅಂತಿಮ ಚೆಂಡಿನಲ್ಲಿ ಒಂದು ಓಟವನ್ನು ಲೆಗ್ ಬೈ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಮುಕ್ತಾಯವಾಗ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 23 ಲಾಸ್ ಆಫ್ 1 ವಿಕೆಟ್. ಪವರ್ ಪ್ಲೇ ಮುಕ್ತಾಯದ ಬಳಿಕ ಇವಾಗ 3ನೇ ಓವರ್ಗಾಗಿ ಮತ್ತೆ ಸಾಗರ್ ಭಂಡಾರಿ. ಫೀಲ್ಡ್ ಕೂಡ ಸ್ಪ್ರೆಡ್ ಆಗ್ತಾ ಇದೆ. 23 ಲಾಸ್ ಆಫ್ 1 ವಿಕೆಟ್. ಮಂಜು ಆನ್ ಸ್ಟ್ರೈಕ್. ಬೀಸುವಂತ ಪ್ರಯತ್ನ, ಕ್ಯಾಚ್ ಎತ್ತುವಂತ ಕಾಲ್ ಇದೆ. ಸದ್ಯ ನಿರೀಕ್ಷಿತ ಮಟ್ಟದಲ್ಲಿ ಕ್ಷೇತ್ರ ರಕ್ಷಣೆ ಸಾಕ್ತಾ ಇಲ್ಲ. ಮತ್ತೆ ಇವಾಗ ಒಂದಷ್ಟು ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನ ಕಾಣ್ತಾ ಇದೆ. ಹಲೋ ಚೆಕ್ ಆಸಿಫ್. ಈ ಒಂದು ನೇರ ಪ್ರಸಾರ ವ್ಯವಸ್ಥೆಯನ್ನು ಬಿತ್ತರಿಸ್ತಾ ಇರ್ತಕ್ಕಂಥ CR7 ಅಫಿಷಿಯಲ್ಸ್ ನ ಮಾಲೀಕರಾದ ಸೈಯದ್ ಆಸಿಫ್. ಈಗಾಗಲೇ ತಾವು ನೋಡ್ತಾ ಇದ್ದೀರಿ ಟಿವಿ ಪರದ ಮೇಲೆ. ಜೊತೆಯಲ್ಲಿ ದೂರದ ಮುಂಬೈ ಪರಿಸರದ ಮತ್ತೋರ್ವ ಶ್ರೇಷ್ಠ ಕ್ಯಾಮರಾಮ್ಯಾನ್ CR7 ಅಫಿಷಿಯಲ್ಸ್ ನ ಮುಖ್ಯ ಟೆಕ್ನಿಷಿಯನ್ ಮ್ಯಾನೇಜರ್ ಕೂಡ ಅಲ್ಲಿ ತಾವು ಟಿವಿ ಪರದೆ ಮೇಲೆ ನೋಡ್ತಾ ಇದ್ದೀರಿ. ಬಹಳ ಸುವ್ಯವಸ್ಥಿತವಾಗಿ ವಿತರಿಸ CR7 ಅಫಿಷಿಯಲ್. ಮತ್ತೆ ಒಂಟಿ ಹೊಡೆದ ಸೇರ್ಪಡೆ ಕಾಲು ಶತಕವನ್ನ ಪೂರೈಸ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್. 25 ಲಾಸ್ ಆಫ್ 1 ವಿಕೆಟ್. ಮತ್ತೆ ಮಂಜು ಆನ್ ಸ್ಟ್ರೈಕ್. ಈ ನಡುವೆ ಯು ಮಿಸ್ ಐ ಹಿಟ್. ಸಾಗರ್ ಭಂಡಾರಿ ಮತ್ತೊಂದು ಬ್ರೇಕ್ ಥ್ರೂ ತಂದುಕೊಡ್ತಾ ಇದ್ದಾರೆ. ಸದ್ಯ ಒಂದಷ್ಟು ಪೈನ್ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ ಬಳಲ್ತಾ ಇರ್ತಕ್ಕಂಥ ಸಾಗರ್ ಭಂಡಾರಿ ದೇಹ ಸಹಕರಿಸಲಿಲ್ಲ ಇದ್ರು ಕೂಡ ಆ ಒಂದು ಕಮಿಟ್ಮೆಂಟ್ಗಾಗಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಸಾಗರ್ ಭಂಡಾರಿ ಬಿಸಿ ಶೆಡ್ಯೂಲ್ ಇದ್ರು ಕೂಡ ಬಾಡಿ ಸಪೋರ್ಟ್ ಮಾಡದೆ ಇದ್ರು ಕೂಡ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಸಾಗರ್ ಇಲ್ಲಿ ಮಂಜು ರೂಪದಲ್ಲಿ 2ನೇ ವಿಕೆಟ್ಸ್ ಅನ್ನ ಅಭಿಮಾನ್ಯು ಕ್ರಿಕೆಟರ್ಸ್ ಕಳ್ಕೊಳ್ತಾ ಇದೆ. ಪ್ರಮೋಷನ್ ಸಂದೀಪ್ ಪುಂಜಾಲಿ ಬಜಾನ್ बजान पुंजालिश नहीं प्रमोशन ಅಗ್ರ ವಿಭಾಗದಲ್ಲಿ ಸಂದೀಪ ಪುಂಜಾಲಿ ಕಳೆದ ಪಂದ್ಯದಲ್ಲಿ ಒಂದು ವಿರೋಚಿತ ಸೋಲನ್ನು ಕಂಡಿರ್ತಕ್ಕಂಥ ಅಭಿಮಾನ್ಯು ಕ್ರಿಕೆಟರ್ಸ್ ಒಂದು ಪಂದ್ಯದಲ್ಲಿ ಅಂತಿಮ ಕ್ಷಣದಲ್ಲಿ ಸಿಕ್ಸರ್ ಬೌಂಡರೀಸ್ಗಳ ಲೆಕ್ಕಾಚಾರವನ್ನು ಮಾಡಿಕೊಂಡು ಅತ್ಯುತ್ತಮ ಆಟವನ್ನು ಆಡಿದಂಥ ಸಂದೀಪ ಪುಂಜಾಲಿ ಇವಾಗ ಆರ್ಡರ್ ಅನ್ನು ಬದಲಾಯಿಸಿಕೊಂಡು ಮಧ್ಯಮ ಕ್ರಮಾಂಕದ ಆಟಗಾರರಾಗಿ ಅಂಕಣಕ್ಕೆ ಪ್ರವೇಶವನ್ನು ಪಡೀತಾ ಇದ್ದಾರೆ. ಸದ್ಯ ಒಂದು ಪಾತ್ರವನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಸಂದೀಪ ಪುಂಜಾಲಿ ಅಂತ ನೋಡಬೇಕಾಗಿದೆ. ಸಾಗರ್ ಟು ಸಂದೀಪ್. ಪುಂಜಾಲಿ ದಾಳಿಯ ಮುಖಾಂತರವಾಗಿ ಬ್ಯಾಕ್ ಫುಟ್ ಪಂಚ್. ಸೂಪರ್ ಶಾಟ್ ಫ್ರಮ್ ಸಂದೀಪ ಪುಂಜಾಲಿ. ಸಿಕ್ಸರ್ ಷಟ್ಕ ಆ ರೋಟಗಳ ಸೇರ್ಪಡೆ. ಕಳೆದ ಪಂದ್ಯಾಟದ ಫಾರ್ಮ್ ಅನ್ನ ಮುಂದುವರಿಸ್ತಾ ಇರತಕ್ಕಂತ ಸಂದೀಪ ಪುಂಜಾಲಿ
SP ಸ್ಪೋರ್ಟ್ಸಿನ ಒಡೆಯ. ಕ್ಯಾಚ್ ಎನ್ನುವಂತ ಕಾಲ್ ನಡುವೆ ಸದೀಪ್ ಬ್ಯಾಕ್ ಟು ಪವಿಲಿಯನ್. ಸಂದೀಪ್ ಪುಜಾಲಿ ಲೆಕ್ಕ ಚುಪ್ತ ಸಿಕ್ಸರ್ ಬಳಿಕ ಸಾಗರ್ ಮತ್ತೊಂದು ಬ್ರೇಕ್ ಥ್ರೂ ಅನ್ನ ತಂದುಕೊಟ್ರು. ವೈಯಕ್ತಿಕ ಎರಡನೇ ವಿಕೆಟ್ಸ್ ಅನ್ನ ಸಾಗರ್ ಭಂಡಾರಿ ಪಡ್ಕೊಳ್ತಾ ಇದ್ದಾರೆ. ಶೀಘ್ರಗತಿಯಲ್ಲಿ ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್. 31 loss of 3 wickets. Mehul, new batter. 31 for 3. Last ball remaining in third over. ಟೋಟಲ್ ಅವಕಾಶ ಮಾಡಿಕೊಟ್ಟು 2 ಬ್ರೇಕ್ ಥ್ರೂ ಅನ್ನ ಇದೇ ಓವರ್ ನಲ್ಲಿ ಪಡ್ಕೊಂಡಂತ ಸಾಗರ್ ಅಂತಿಮ ಚೆಂಡು 3ನೇ ಓವರ್ ಚಾಲ್ತಿಯಲ್ಲಿ ಯಾವ ರೀತಿಯಾಗಿ ಫಿನಿಶ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. 1.5 ಓವರ್ಸ್ ಅಲ್ಲಿ 19 ಓಟವನ್ನು ಬಿಟ್ಟುಕೊಟ್ಟು 2 ಪ್ರಮುಖ ವಿಕೆಟ್ಸ್ ಅನ್ನ ಕೂಡ ಪಡ್ಕೊಳ್ತಾ ಇರ್ತಕ್ಕಂಥ ಸಾಗರ್ ಇವಾಗ ಲೆಫ್ಟಿ ಮೆಹುಲ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಲೀವ್ ಮಾಡ್ತಾ ಇದ್ದಾರೆ, ಬೌಲರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಈ ಹಂತದಲ್ಲಿ ಡಾಟ್ ಬಾಲ್ ಮುಖಾಂತರವಾಗಿ ಓವರ್ ಕೂಡ ಮುಕ್ತಾಯವನ್ನ ಪಡ್ಕೊಳ್ತಾ ಇದೆ. ಒಂದು ಸಕ್ಸಸ್ಫುಲ್ ಓವರ್, ಯಶಸ್ವಿ ಓವರ್ 3ನೇ ಓವರ್ ಚಾಲ್ತಿಯಲ್ಲಿ ಸಾಗರ್ ದಾಖಲಿಸಿದ್ದಾರೆ. ಒಂದು ಸಿಕ್ಸರ್ ಬಂದರೂ ಕೂಡ 2 ವಿಕೆಟ್ಸ್ ಅನ್ನ ಇದೇ ಓವರ್ ಅಲ್ಲಿ ಪಡ್ಕೊಂಡಂತ ಭಂಡಾರಿ 3 ಓವರ್ಗಳ ಮುಕ್ತಾಯಕ್ಕೆ 31 ಲಾಸ್ ಆಫ್ 3 ವಿಕೆಟ್ಸ್ ಅಭಿಮಾನ್ಯು ಕ್ರಿಕೆಟರ್ಸ್. ವಾಜೀದ್ ಮತ್ತು ಮೆಹುಲ್ ಇಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗಿದೆ. ಸದ್ಯ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಅಭಿಮಾನ್ಯು ಕ್ರಿಕೆಟರ್ಸ್ ಒಂದು ಜೊತೆ ಆಟ ಈ ಹಂತದಲ್ಲಿ ಬರಲೇಬೇಕಾಗಿದೆ. ಅಲ್ಲಿ ಪಂದ್ಯ ಮುಂದುವರಿಸ್ಕೊಳ್ಳಿ ಪಂದ್ಯಾಟವನ್ನ. ಸದ್ಯ ಎಸ್ಗಾರ್ಗೆ ಭಾಗದಲ್ಲಿ ನೀಳಕಾಯದ ವ್ಯಕ್ತಿ ಅರುಣ್. ಸದ್ಯ ನಮ್ಮ LED ಸ್ಕ್ರೀನ್ ಅಲ್ಲೂ ಕೂಡ ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಆಗ್ತಾ ಇದೆ. ನೇರ ಪ್ರಸಾರದಲ್ಲೂ ಕೂಡ ಪಾಯಿಂಟ್ಸ್ ಟೇಬಲ್ ಚಿತ್ರೀಕರಿಸಿ ಸದ್ಯ ಒಂದು ಪಾಯಿಂಟ್ಸ್ ಟೇಬಲ್ ಅನ್ನ ನೇರ ಪ್ರಸಾರದಲ್ಲಿ ಶೋ ಮಾಡುವಂತ ಕೆಲಸವನ್ನ CR7 ಅಫಿಷಿಯಲ್ಸ್ ಮಾಡ್ತಾ ಇದೆ. ಚತುರ್ಥ ಓವರ್ ಚಾಲ್ತಿಯಲ್ಲಿ ಅರುಣ್ ಟು ವಾಜೀದ್. ಒಂದಷ್ಟು ಕ್ಷೇತ್ರ ರಕ್ಷಣೆ ಕೂಡ ಬದಲಾವಣೆಯನ್ನು ಕಾಣ್ತಾ ಇದೆ. 4ನೇ ಓವರ್ ಚಾಲ್ತಿಯ ಮೊದಲ ಚೆಂಡು ಕಟ್ ಮಾಡುವಂತಹ ಪ್ರಯತ್ನ. ಡೀಪ್ ಕವರ್ಸ್ ಭಾಗದಲ್ಲಿ ಒಂದು ಓಟವನ್ನ ವಾಜೀದ್ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಮೆಹುಲ್ ಸ್ಟ್ರೈಕ್ ಅನ್ನ ಬಳಸ್ತಾ ಇದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ಒಂಟಿ ಹವಳಿ ಓಟಗಳ ಲೆಕ್ಕಾಚಾರವನ್ನು ಮಾಡಿಕೊಂಡು ಲೀಲಾಜಾಲವಾಗಿ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸಬಲ್ಲಂತ ಉತ್ತರ ಕನ್ನಡ ಪರಿಸರದ ವಾಜೀದ್ ಮತ್ತು ಮೆಹುಲ್ ಅದೆಷ್ಟರ ಜೊತೆ ಆಟವನ್ನು ಆಡಿ ತಂಡಕ್ಕೆ ಪ್ಲಸ್ ಆಗ್ತಾರೆ ಅಂತ ನೋಡಬೇಕಾಗಿದೆ.
ಮೆಹುಲ್ ಈ ನಡುವೆ ಬಹಳಷ್ಟು ಉತ್ತಮರೀತಿ ಒಂದು ಬೌಂಡ್ರಿಯನ್ನ ಮೆಹುಲ್ ಪಡ್ಕೊಂಡ್ರು. ಬೌಂಡ್ರಿ 4 ಓಟದ ಹೆಚ್ಚುವರಿ. ಲಾಂಗ್ ಆಫ್ ವಿಭಾಗದಲ್ಲಿ ಮೆಹುಲ್ ಬೌಂಡ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. 36 ಲಾಸ್ ಆಫ್ 3, 36ಕ್ಕೆ 3. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ 2ನೇ ದಿನದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಇದಾದ ಬಳಿಕ ಮತ್ತೊಂದು ಪಂದ್ಯ ಸಾಗ್ಲಿಕ್ಕಿದೆ. ಮತ್ತೆ ಬಿರುಸಿನ ಹೊಡೆತ, ಗ್ಯಾಪ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬರ್ತಾ ಇದೆ. ಮೆಹುಲ್ ದಾಳಿ ಮುಖಾಂತರವಾಗಿ ಮತ್ತೊಂದು ಬೌಂಡ್ರಿ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಒಂದು ಪರ್ಫೆಕ್ಟ್ ಗ್ಯಾಪ್ ಶಾಟ್ ಅನ್ನ ಮೆಹುಲ್ ಪಡ್ಕೊಳ್ತಾ ಇದ್ದಾರೆ. ಕಳೆದ ಎಸೆತ ಲಾಂಗ್ ಆಫ್ ವಿಭಾಗದಲ್ಲಿ ಪಡ್ಕೊಂಡಿದ್ರು, ಇವಾಗ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಬೌಂಡ್ರಿ ಬರ್ತಾ ಇದೆ. Forty loss of 3 wickets. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬಳಿಕ ಇವಾಗ ಡಾಟ್ ಬಾಲ್ ಅನ್ನ ಅರುಣ್ ದಾಖಲಿಸುವ ಮುಖಾಂತರವಾಗಿ ಕಮ್ ಬ್ಯಾಕ್ ಮಾಡ್ಕೋತಾ ಇರ್ತಕ್ಕಂಥ ಅರುಣ 40ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ. ಚತುರ್ಥ ಓವರ್ ಚಾಲ್ತಿಯಲ್ಲಿ ಕೊನೆಗೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಐದನೇ ಬಾರಿ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಬ್ಲೈಂಡೆಡ್ ಶಾಟ್, ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. 4th ಓವರ್ ಲಾಸ್ಟ್ ಬಾಲ್ ರಿಮೈನಿಂಗ್. ಚತುರ್ಥ ಓವರ್ ಚಾಲ್ತಿಯ ಕೊನೆ ಎಸೆತ ಬಾಕಿ ಉಳ್ಕೋತಾ ಇದೆ. ಮೆಹುಲ್ ಗೆದ್ದಂತ ಚೆಂಡು, ಫೋಟೋಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬಳಿಕ ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್ ಅನ್ನ ಅರುಣ್ ಎಸಿತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯಕ್ಕೆ 40ಕ್ಕೆ 3. 10ರ ಸರಾಸರಿಯಲ್ಲಿ 4 ಓವರ್ಗಳಿಗೆ 40 ಓಟವನ್ನ ಪೇರಿಸಿದಂತ ಅಭಿಮಾನ್ಯು ಕ್ರಿಕೆಟರ್ಸ್ ಉಳಿದ 24 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನ ಕಲೆ ಹಾಕ್ತಾರೆ ಅಂತ ನೋಡಬೇಕಾಗಿದೆ. ಮೊದಲ ಸೆಷನ್ನಿನ 4 ಓವರ್ಗಳ ಮುಕ್ತಾಯ. 40 ಲಾಸ್ ಆಫ್ 3, ಲಾಸ್ಟ್ 24 ಬಾಲ್ ರಿಮೈನಿಂಗ್. ಉಳಿದಂತ 24 ಚೆಂಡು ಅದೆಷ್ಟು ಓಟವನ್ನ ಟಾರ್ಗೆಟ್ ಸಂಖ್ಯೆಯಾಗಿ ಎದುರಾಳಿ ತಂಡಕ್ಕೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. ಸದ್ಯ ಆಯ್ತಾ ವೀಕ್ಷಕರಲ್ಲೂ ಕೂಡ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಮತ್ತೆ ಅಫ್ಸಲ್ ಕೊಪ್ಪ ಚಿಕ್ಕಮಗಳೂರು. ಧನ್ಯವಾದಗಳು ಅಬ್ಬಾಸ್ರವ್ರೆ. 4 ಓವರ್ಗಳ ಮುಕ್ತಾಯಕ್ಕೆ 40 ಓಟವನ್ನು ದಾಖಲಿಸಿದ ತಂಡ ಇವಾಗ 5ನೇ ಓವರ್ ಚಾಲ್ತಿಯಲ್ಲಿದೆ. ಮೊದಲ ಸತಿ ಇವಾಗ 1 ಓಟವನ್ನು ವಾಜಿದ್ ಪಡ್ಕೊಳ್ತಾ ಇದ್ದಾರೆ. ಪ್ರಶಾಂತ್ ಪಿಳ್ಳೆ SR ವಿಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ ಲೆಫ್ಟಿ ಮತ್ತು ರೈಟಿ ಕಾಂಬಿನೇಷನ್. ಮೆಹುಲ್ ಮತ್ತು ವಾಜಿದ್ ಅಭಿಮಾನ್ಯು ಕ್ರೀಡಾಸ್ ಪರವಾಗಿ. ಮತ್ತೊಂದೆಡೆ ಬಾಬು ಇಲ್ಲವಾನ್, ಪ್ರಶಾಂತ್ ಪಿಳ್ಳೆ SR ಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ. ಅಂತಿಮ ಹಂತದಲ್ಲಿ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಎಕ್ಸ್ಟ್ರಾ 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈಗ ವೈಟ್ ಬಾಲ್ ರಿವ್ಯೂ ತೆಗೆದುಕೊಳ್ತಾ ಇದ್ದಾರೆ ಬಾಬು ಇಲ್ಲವೇ ಆಟಗಾರರು. ತೃತೀಯ ನೇತ್ರ ಟಿವಿ ಅಂಪೈರ್
ಅದ್ಯಾವ ರೀತಿ ಒಂದು ತೀರ್ಪನ್ನು ನೀಡ್ತಾರೆ ಕಾದು ನೋಡಬೇಕಾಗಿದೆ ಕೂಡ. 3 ಪ್ರಮುಖ ಹುದ್ದೆಗಳನ್ನು ಕಳ್ಕೊಂಡಿರ್ತಕ್ಕಂಥ ಅಭಿಮಾನ್ಯು ಕ್ರಿಕೆಟರ್ಸ್ ಇಲ್ಲಿ ಮೆಹುಲ್ ಮತ್ತು ವಾಜಿದ್ ಇನ್ನಿಂಗ್ಸ್ ಬಿಲ್ಡ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. 8 ಓಟವನ್ನು ವಾಜಿದ್ ದಾಖಲಿಸಿದ್ರೆ 6 ಓಟವನ್ನು ಮೆಹುಲ್ ದಾಖಲಿಸ್ತಾ ಇದ್ದಾರೆ. ಒಟ್ಟಾರೆ 41ಕ್ಕೆ 3. ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಆ ನಿಟ್ಟಿನಲ್ಲಿ ಬಾಬು 11 ರಿವ್ಯೂ ಕಳ್ಕೊಳ್ತಾ ಇದೆ ತಂಡದ. ಮತ್ತೆ ಇವಾಗ 42 ಅರುಣ್, ನಸ್ರು, ಹೇಮಾದ್ರಿ, ಚೋ, ನವೀನ್, ಭಂಡಾರಿ, ಮ್ಯಾಡಿ, ಪ್ರಶಾಂತ್ ಪಿಳ್ಳೆ, ನಿರಂಜನ್ ಈ ರೀತಿ ಆಟಗಾರನ ಕಂಡಂತ ತಂಡ ಬಾಬು 11 ಕ್ರಿಕೆಟರ್ಸ್. ಪಿಳ್ಳೆ ಈ ಬಾರಿ ಎಸೆದ ಚೆಂಡು ಒಂದಷ್ಟು ಸ್ಲೋವರ್ ಎಸೆದ ತಿರುವನ್ನ ಕಂಡ್ಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡ್ಕೊಳ್ತಾ ಇದೆ ಕೂಡ. ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆಯನ್ನ ಪ್ರಶಾಂತ್ ಪಿಳ್ಳೆ ಮುಂದುವರಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 42ರಲ್ಲೇ ಸ್ಥಗಿತತೆಯನ್ನ ಕಂಡ್ಕೊಳ್ತಾ ಇದೆ. ಚಾಲ್ತಿ 5ನೇ ಓವರ್. ಇನ್ನು ಕೂಡ 4 ಎಸೆದ ಪ್ರಶಾಂತ್ ಪಿಳ್ಳೆ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನಗತವನ್ನ ಕಂಡ್ಕೊಳ್ತಾ ಇದೆ. ಗತಿ ಪರಿವರ್ತನೆ ಮಾಡುವಂತ ಪ್ರಯತ್ನ ತನ್ಮೂಲಕ ಈಗ ಪಿಳ್ಳೆ ಐಡಿಯಾ ವರ್ಕ್ ಆಗ್ತಾ ಇದೆ. ತನ್ಮೂಲಕ ಮೆಹುಲ್ ವಿಕೆಟ್ ಪತನ. ಲೆಫ್ಟಿ ಆಟಗಾರ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡ್ಕೊಳ್ತಾ ಇದೆ. ತನ್ಮೂಲಕ 4ನೇ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಅಭಿಮಾನ್ಯು ಕ್ರಿಕೆಟರ್ಸ್. ಕಳೆದ ಓವರ್ನಲ್ಲಿ ಸುರಕ್ಷಿತ ಕ್ಯಾಪ್ಚರ್ ಮುಖ್ಯವಾಗಿ 2 ಬೌಂಡ್ರಿ ದಾಖಲಿಸಿದಂತ ಆಟಗಾರರು ಇವಾಗ ಶೀಘ್ರಗತಿಯಲ್ಲಿ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ರಮೇಶ್ ಮ್ಯಾಕ್ಸಿ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್ ಪರವಾಗಿ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ನ 2ನೇ ದಿನ ಹಗಲು ಮತ್ತು ರಾತ್ರಿಯಾಗಿ ಇಲ್ಲಿ ಕಾರ್ಯಕ್ರಮ ಸಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ಅಂಕಣ ಭಾಗದಲ್ಲಿ ಮತ್ತೆ ಪ್ರಶಾಂತ್ ಪಿಳ್ಳೆ, ಇವಾಗ ರಮೇಶ್ ಮ್ಯಾಕ್ಸಿ ಸ್ಟ್ರೈಕ್ ಭಾಗದಲ್ಲಿ. ಅಂತಿಮ 2 ಎಸೆತ ಇನ್ನೂ ಕೂಡ ಪಿಳ್ಳೆ ಓವರಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಪ್ರಶಾಂತ್ ಪಿಳ್ಳೆ ಬಹಳ ಸುತ್ತಮುತ್ತ ಸ್ಲೋವರ್ ಎಸೆತ. ಅಂತಿಮ ಹಂತದಲ್ಲಿ ಮ್ಯಾಕ್ಸಿ ಒಂದು ಓಟವನ್ನ ಇವಾಗ ಡೀಪ್ ಕೋರ್ಸ್ ಭಾಗದಲ್ಲಿ ದಾಖಲಿಸಿದ್ರು. ತನ್ಮೂಲಕ ಮ್ಯಾಕ್ಸಿ ಖಾತೆ ಆರಂಭವನ್ನು ಕಂಡ್ಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಆಟವನ್ನ ಆಡಬಲ್ಲಂತ ಸಾಮರ್ಥ್ಯ ಉಳ್ಳಂತ ಆಟಗಾರ ರಮೇಶ್ ಮ್ಯಾಕ್ಸಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 43. ಇನ್ನು ಕೊನೆಯ ಒಂದೆಸೆತ ಮಾತ್ರ ಬಾಕಿ ಉಳಿತಾ ಇದೆ. ತೀರಾ ಸ್ಲೋವರ್ ಆಗಿ ಬೀಳ್ತಾ ಇದೆ. ವಾಜಿದ್ ಓಟವನ್ನು ದಾಖಲಿಸ್ತಾ ಇಲ್ಲ. ತನ್ಮೂಲಕ ಡಾಟೆಡ್ ಡೆಲಿವರಿ. ಇನ್ನು 3 ಓವರ್ನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಅಭಿಮಾನ್ಯು ಕ್ರಿಕೆಟರ್ಸ್. ಮೊದಲ ಹಂತ 5 ಓವರ್ಗಳ 30 ಎಸೆಗಳ ಮುಕ್ತಾಯಕ್ಕೆ 43ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡ ತಂಡ. ಆರಂಭಿಕ ಹಂತದಲ್ಲಿ ಸಲೀಂ, ತದನಂತರ ಮಂಜಣ್ಣ, ತದನಂತರ ಸಂದೀಪ ಪೂಂಜಾಲಿ, ತದನಂತರ ಮಹಲ್. ಈ ರೀತಿಯಾಗಿ 4 ಪ್ರಮುಖ ಆಟಗಾರರ ವಿಕೆಟ್ಸ್ ಅನ್ನು ಕಳ್ಕೊಂಡಂತ ತಂಡ. ಇಲ್ಲಿ ವಾಜಿದ್ ಮತ್ತು ರಮೇಶ್ ಮ್ಯಾಕ್ಸಿ ಅದ್ಯಾವ ರೀತಿಯಾಗಿ ಪಾರ್ಟ್ನರ್ಶಿಪ್ ಆಟವನ್ನು ಮುಂದುವರಿಸ್ತಾರೆ, ಅದು ಸೋಟವನ್ನ
ಸ್ಕೋರ್ ಬೋರ್ಡ್ ನಲ್ಲಿ ಇಡ್ತಾರೆ ನೋಡಬೇಕಾಗಿದೆ. ಮತ್ತೆ ಸರ್ ಭಾಗದಲ್ಲಿ ಅರುಣ್ ತನ್ನ ಮೊದಲ ಓವರ್ನಲ್ಲಿ 9 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಬೌಲರ್ ಸೆಕೆಂಡ್ ಓವರ್ನ ಮುಂದುವರಿಸ್ತಾ ಇದ್ದಾರೆ ಕೂಡ. ವಿಕೆಟ್ ಕೀಪರ್ ಕೂಡ ಬದಲಾವಣೆ ಆಗ್ತಾ ಇದೆ. ಇವಾಗ ಸಾಗರ್ ಭಂಡಾರಿ ವಿಕೆಟ್ ಕೀಪರ್ ಆಗಿ ಕಾಯ್ಕೊಂಡು ಮಾಡ್ತಾ ಇದ್ದಾರೆ. ವೇಗದ ಎಸೆತಗಳಿಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಶಾಟ್ಗಳನ್ನು ಮಿಡಲ್ ಆಫ್ ದ ಬಾರ್ಡ್ ಅಲ್ಲಿ ದಾಖಲಿಸಬಲ್ಲಂತ ಮ್ಯಾಕ್ಸಿ ಒಂದೆಡೆ, ಆದರೆ ಮತ್ತೊಂದೆಡೆ ಉತ್ತರ ಕನ್ನಡ ವಾಜೀದ್. ವೈಡಾರ್ಕರ್ ಮಾಡುವಂತಹ ಪ್ರಯತ್ನ ಮಾಡಿಕೊಂಡ್ರು. ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸಿದ ಪ್ರಯತ್ನ. ತನ್ನ ಮೂಲಕ ಇವಾಗ ದೀಪಕ್ ಶಕೋಟ್ಸ್ ಪಕ್ಕದಲ್ಲಿ ಹೇಮಾದ್ರಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ತಂಡದ ಒಟ್ಟು ಮೊತ್ತ ಇವಾಗ 45-45. ಬಿಗು ಕ್ಷೇತ್ರ ರಕ್ಷಣೆಯನ್ನ ಬಾಬು ಇಲ್ಲವನ್ನ ಆಟಗಾರರು ದಾಖಲಿಸ್ತಾ ಇದ್ದಾರೆ. ತಾನಾಡಿದ 3 ಪಂದ್ಯ 2 ಗೆಲುವು ಮತ್ತು 1 ಸೋಲನ್ನ ಕೂಡ ಕಂಡಂತ ತಂಡ. ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತೀರಾ ಎಡಗಡೆಯಿಂದ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ಎಕ್ಸ್ಟ್ರಾ ಒಂದು ಹೊಡೆದ ಸೇರ್ಪಡೆ ಕೂಡ ಇವಾಗ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ನಿಧಾನವಾಗಿ ಅರ್ಧ ಶತಕದ ಗಡಿಯನ್ನು ದಾಟುವಂತ ಎಲ್ಲಾ ಸೂಚನೆಯನ್ನು ಅಭಿಮಾನ್ಯು ಕ್ರೀಡರ್ಸ್ ಕೊಡ್ತಾ ಇದೆ. 6ನೇ ಓವರ್ ಚಾಲ್ತಿಯಲ್ಲಿ 46. ಅಂತಿಮ ಹಂತದಲ್ಲಿ ಕನಿಷ್ಠ ಪಕ್ಷ 20-25 ಓಟವನ್ನ ಪಾಸ್ ಮಾಡುವಂತ ಒಂದು ರನ್ಸ್ ಅನ್ನ ಕ್ರಾಸ್ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಅಭಿಮಾನಿಗೆ ಪ್ಲಸ್ ಆಗುವಂತ ಚಾನ್ಸಸ್ ಇದೆ. ಇದರ ನಡುವೆ ಫ್ಲಿಕ್ ಮಾಡುವಂತ ಪ್ರಯತ್ನ. ನೇಲುಕ್ ಶಾಟ್ ಬರ್ರಿ ತನ್ನ ಮೂಲಕ ರಮೇಶ್ ಮ್ಯಾಕ್ಸಿ ಭರ್ಜರಿ ಹೊಡೆತ. ಅಂತಿಮ ಹಂತ ಡೀಪ್ ಬ್ಯಾಕ್ವರ್ಡ್ ಶಾಟ್ ಲೆಗ್ ಸೀಮಾರಿಕೆಯಲ್ಲಿ ಕಂಡುಕೊಳ್ತಾ ಇದೆ. ಗಗನ ಚುಂಬಿ ಹೊಡೆತ, ಸಿಕ್ಸರ್. ಅಂತಿಮ ಹಂತದಲ್ಲಿ ಗತಕಾಂಡದ ಹೊಡೆತಗಳು ಇವಾಗ ಮ್ಯಾಕ್ಸಿ ದಾಳಿಯ ಮುಖಾಂತರವಾಗಿ ದಾಖಲಾತಿಯೆಲ್ಲ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 52. ಅರ್ಧ ಶತಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್. ಮತರುಣ್ ಟು ಮ್ಯಾಕ್ಸಿ. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನ. ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಿಸಿದ್ರು. ಡೀಪ್ ಕೋರ್ಸ್ ಭಾಗದಲ್ಲಿ ಮತ್ತೆ ಹೇಮಾದ್ರಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 2 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ 54 ತಂಡದ ಒಟ್ಟು ಮೊತ್ತ. ಇನ್ನು ಕೂಡ 3 ಎಸೆತ 6ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಗುಂಜೂರಿನ ಸುಸಜ್ಜಿತ ವಾತಾವರಣದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಒಳಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟ ಸಂಯೋಜನೆ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾ ಮತ್ತು ಬಾಬು ಇಲವಾನ್. ಈ ನಡುವೆ ತನ್ನ ಮೂಲಕ ಮತ್ತೊಂದು ಭರ್ಜರಿ ಹೊಡೆತ. ಸೆಕೆಂಡ್ ಸಿಕ್ಸರ್ ಓವರ್ನಲ್ಲಿ ರಮೇಶ್ ಮ್ಯಾಕ್ಸಿ ದಾಖಲಿಸಿದ್ರು. ಮೊದಲೇ ತಿಳಿಸಿದಾಗ ಈ ರೀತಿ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಅನುಭವಿ ಆಟಗಳ ಮುಖ್ಯವಾಗಿ ತಾನಾಡಿದ ತಂಡಕ್ಕೆ ಗೆಲುವಿನ ದಡ ಸೇರಿಸಿದಂತ ಆಟಗಾರ ರಮೇಶ್ ಮ್ಯಾಕ್ಸಿ ಇಲ್ಲಿ ಮತ್ತೊಂದು ಭರ್ಜರಿ ಇನ್ನಿಂಗ್ಸ್ ಅನ್ನು ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 60. ರಮೇಶ್ ಮ್ಯಾಕ್ಸಿಯ ಮೊತ್ತ 17ಕ್ಕೆ ತಲುಪ್ತಾ ಇದೆ. 2 ಸಿಕ್ಸರ್ ಈ ಇನ್ನಿಂಗ್ಸ್ ನಲ್ಲಿ ಕೂಡ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಇನ್ನೂ ಕೂಡ ಅರುಣ್ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಮತರುಣ್ 5ನೇ ಬಾರಿಗೆ ಎಸೆದ ಚೆಂಡು. ಸುರಕ್ಷಿತ ಗ್ಯಾಪ್ ಶಾಟ್ ತನ್ನ ಮೂಲಕ ಡೀಪ್ ಕವರ್ಸ್ ಮಾರ್ಗದಲ್ಲಿ ಬೌಂಡ್ರಿ ಸೇರ್ಪಡೆಯೂ ಕೂಡ. ಅಂತಿಮ ಸ್ಲಾಗ್ ಓವರ್ಗಳಲ್ಲಿ ರಮೇಶ್ ಮ್ಯಾಕ್ಸಿಯ ಹೊಡೆತಗಳು ಬಾಬು ಇಲ್ಲವನ್ ಆಟಗಾರರಿಗೆ ಒಂದಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ. ಅಭಿಮಾನ್ಯು ತಂಡಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಕೂಡ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 64. ನಿಧಾನವಾಗಿ ಇವಾಗ 70ರ ಗಡಿ ದಾಟುವಂತ ಎಲ್ಲಾ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನ. ತನ್ನ ಮೂಲಕ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ತನ್ನ ಮೂಲಕ ಪರ್ಫೆಕ್ಟ್ ಸ್ವಿಚ್ ಇಟ್ ಬಾರಿ ಸಿಕ್ಸರ್. 3ನೇ ಸಿಕ್ಸರ್ ಇವರಲ್ಲಿ ರಮೇಶ್ ಮ್ಯಾಕ್ಸಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 70. ಅಭಿಮಾನ್ಯು ಕ್ರಿಕೆಟರ್ಸ್ 6 ಓವರ್ಗಳ ಮುಕ್ತಾಯಕ್ಕೆ 70ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇನ್ನು ಕೂಡ 12 ಎಸೆತಗಳ ಆಟ ಬಾಕಿ ಉಳಿತಾ ಇದೆ. ಅದೆಸೋಟಗಳ ಅಂತಿಮ ಹಂತದಲ್ಲಿ ಇವಾಗ ಮತ್ತೆ ವಾಜೀದ್ ಮತ್ತು ಮ್ಯಾಕ್ಸಿ ದಾಖಲಿಸ ನೋಡಬೇಕಾಗಿದೆ.
9 ಎಸೆಗಳ ಮುಂದೆ 13 ಓಟವನ್ನು ದಾಖಲಿಸಿದಂತಹ ವಾಜಿದ್ ಅಂತಿಮ ಸ್ಲಾಗ್ ಓವರ್ಗಳಲ್ಲಿ ಸಿಡಿಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಕನಿಷ್ಠ ಪಕ್ಷ 12 ಚೆಂಡುಗಳ ಮುಂದೆ 15ರಿಂದ 20 ಓಟವನ್ನಾದರೂ ಸ್ಕೋರ್ ಬೋರ್ಡ್ ಮೇಲೆ ತರುವಂತ ಒಂದು ಪ್ರಯತ್ನವನ್ನು ಅಭಿಮಾನಿ ಆಟಗಾರರು ಮಾಡಿದ್ರೆ ಈ ಕೃತಕ ಬೆಳಕಿನ ಅಡಿಭಾಗದಲ್ಲಿ ಅದೊಂದು ಉತ್ತಮ ರೀತಿಯ ಹೋರಾಟಕಾರಿ ಮೊತ್ತವಾಗುವಂತಹ ಚಾನ್ಸಸ್ ಕೂಡ ಇದೆ. ಬಹುಶಃ ಒಂದು ಟೂರ್ನಿಮೆಂಟ್ ಅಲ್ಲಿ ಗರಿಷ್ಠ ಮೊತ್ತವನ್ನು ಬಾಬು 11 ಆಟಗಾರರು ಚೇಸ್ ಮಾಡಿದಂತಹ ತಂಡ, ಬ್ಯಾಕ್ ಟು ಬ್ಯಾಕ್ 2 ಪಂದ್ಯವನ್ನು ಕೂಡ ಗೆದ್ದಂತ ತಂಡ, ತನ್ನ 3ನೇ ಪಂದ್ಯವನ್ನು ಕಳ್ಕೊಂಡಂತ ತಂಡ ಇಲ್ಲಿ 4ನೇ ಪಂದ್ಯವನ್ನು ಆಡ್ತಾ ಇದ್ದಾರೆ. ಆ ತಂಡಕ್ಕೆ ಕೂಡ ಗೆಲ್ಲುವಂತ ಒಂದು ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಇದಾಗ್ತಾ ಇದೆ. 7ನೇ ಓವರ್ ಮತ್ತೆ ಪ್ರಶಾಂತ್ ಪಿಳ್ಳೆ. ಪಿಳ್ಳೆ ಮೊದಲೇ ಎಸೆತ ಸ್ವೀಪ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಭಂಡಾರಿ ಮಾಡಿದ್ರು. ಸುಲಭವಾಗಿ ರನ್ಔಟ್ ಮಾಡುವಂತಹ ಅವಕಾಶಗಳಿದ್ರು ಕೂಡ ಪಿಳ್ಳೆ ಕೈ ಚೆಲ್ತಾ ಇದ್ದಾರೆ. ರಿಸ್ಕಿ ಓಟವನ್ನು ಇವಾಗ ವಾಜಿದ್ ಪಡ್ಕೊಳ್ತಾ ಇದ್ದಾರೆ. ಲಗ್ ಬೈ ಅನ್ನುವಂತ ಸೂಚನೆ ಬರ್ತಾ ಇದೆ. ತನ್ನ ಮೂಲಕ ಇವಾಗ ಒಂದು ಓಟದ ಸೇರ್ಪಡೆ. 71 ತಂಡದ ಒಟ್ಟು ಮೊತ್ತ. ಮತ್ತೆ ಪ್ರಶಾಂತ್ ಪಿಳ್ಳೆ ಟು ರಮೇಶ್ ಮಾಕ್ಸಿ 8 ಎಸೆತಗಳ ಮುಂದೆ 27 ಓಟವನ್ನು ದಾಖಲಿಸಿದಂತ ಆಟಗಾರರು. ಸ್ಲೋವರ್ ಎಸೆತ, ಗತಿ ಪರಿವರ್ತನೆ ಒಂದು ಎಸೆತ, ಚೆಂಡನ್ನ ಬಹಳ ಶುದ್ಧ ರೀತಿಯಾಗಿ ತಿರುಗಿಸಿ ತೋರಿಬಿಡಬಲ್ಲ ಅಂತ ಒಂದು ಸಾಮರ್ಥ್ಯ ಉಳ್ಳಂತ ಎಸೆತಗಾರ ಕೂಡ ಪ್ರಶಾಂತ್ ಪಿಳ್ಳೆ. ಮತ್ತೆ ಪ್ರಶಾಂತ್ ಟು ಮ್ಯಾಕ್ಸಿ ಸ್ಲೋವರ್ ಆಗಿ ಬೀಳ್ತಾ ಇದೆ. ಸ್ವಿಪ್ ಮಾಡುವಂತಹ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ತನ್ನ ಮೂಲಕ ಬ್ಯಾಕ್ ಟು ಬ್ಯಾಕ್ ಡಾಟರ್ ಡೆಲಿವರಿ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 71ರಲ್ಲಿ ಅಭಿಮಾನ್ಯ ಕ್ರೀಡರ್ಸ್ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಒಂದಷ್ಟು ತಿರುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಇವಾಗ ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ ನೀಡಾಕರಿಂದ. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಲೈನ್ ಅಂಡ್ ಲೆಂತ್ ಅನ್ನ ಮಿಸ್ ಮಾಡಿದಂತ ಪಿಳ್ಳೆ ಅದು ವೈಟ್ ಬಾಲ್ ಆಗಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 72. ಶಾರ್ಟ್ ರೈಸಿಂಗ್ ಡೆಲಿವರಿ, ಬ್ಯಾಕ್ಫುಟ್ ಮುಖೇನವಾಗಿ ಆಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಒಂದು ಓಟ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ವೈಟ್ ಬಾಲ್ ಸೂಚನೆ ಇವಾಗ ಮತ್ತೆ ಪ್ರಶಾಂತ್ ಪಿಳ್ಳೆ ಬ್ಯಾಟಾ. ಓಕೆ,
ಮತ್ತೆ ಬೀಸುವಂತಹ ಪ್ರಯತ್ನಗಳನ್ನು ವಾಜಿಬ್ ಮಾಡಿದ್ರು. ತನ್ಮೂಲಕ ಇವಾಗ ಒಂದು ಓಟದ ಸೇರ್ಪಡೆ, 2 ಓಟದ ಪ್ರಯತ್ನ ಸಾಗ್ತಾ ಇದೆ. ತನ್ಮೂಲಕ ಇವಾಗ ಪೂರೈಕೆ ಕೂಡ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ಈಗ ಲೆಗ್ ಬೈ ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮತ್ತೆ ಇವಾಗ 76. ಅಲ್ಲ, ನಮ್ಮ ಲೈಟಿಂಗ್ಸ್ ಅವರು ಬನ್ನಿ ದಯವಿಟ್ಟು. ಬೀಸುವಂತಹ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ತೀರಾ ಅಪೂರ್ಣಾಂತರವಾಗಿ ಬೀಳ್ತಾ ಇದೆ. ವಾಜಿದ್ ಕೇವಲ ಒಂದು ಓಟವನ್ನು ಅಷ್ಟೇ ದಾಖಲಿಸಿದ್ರು. ತನ್ಮೂಲಕ ಓವರ್ ಕೂಡ ಮುಕ್ತಾಯವನ್ನು ಕಂಡ್ಕೊಳ್ತಾ ಇದೆ. 7 ಓವರ್ಗಳ ಮುಕ್ತಾಯಕ್ಕೆ 77 ಓಟವನ್ನು ದಾಖಲಿಸ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್. ಇನ್ನು 6 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಓವರ್ ನಲ್ಲಿ ಯಾವ ಬಾಲ್ ಅನ್ನ ಪರಿಚಯಿಸ ನೋಡಬೇಕಾಗಿದೆ. ನಸ್ರು ಅಂತಿಮ ಓವರ್ ಸಾರಿ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಇಲ್ಲಿ ಬಾಬು ಇಲವಾನ್ ಕೇಳಸ್ ಪರವಾಗಿ. ಬಹುತೇಕ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರರನ್ನು ಕಂಡುಕೊಂಡದ ತಂಡ ಇಲ್ಲಿ ಬಾಬು ಇಲವಾನ್ ಕ್ರಿಗಳಾಸ್, ಗಿಳಿಯಾರು ನಾಗ ಮತ್ತು ಸಾಗರ್ ಭಂಡಾರಿ, ನಸ್ರುಲ್ಲಾ ಮತ್ತು ಮಧು ಮ್ಯಾಢಿ ಮತ್ತು ನಿರಂಜನ ರಾಕರ್ಸ್ ನವೀನ, ಈ ರೀತಿಯ ಒಂದು ಫ್ರೆಂಡ್ಸಿನ ಆಟಗಾರರನ್ನ ಕಂಡುಕೊಂಡಂತ ತಂಡ ಇಲ್ಲಿ ಬಾಬು ಇಲವಾನ್ ಕ್ರಿಕೆಟರ್ಸ್. ಅಂತಿಮ ಓವರಲ್ಲಿ ನಸ್ರು ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಬಾಬು ಇಲವಾನ್ ಆಟಗಾರರು ಲಾಸ್ಟ್ ಓವರ್ ಇವಾಗ ನಸ್ರುಲ್ಲಾ ಬಹಳ ಸುತ್ತಮುತ್ತಲಾಗಿರ್ತಕ್ಕಂಥ ಹೊಡೆತ ಮಿಡಿಕೆಟ್ ಭಾಗದಲ್ಲಿ ಮ್ಯಾಕ್ಸಿ ಮುಖ್ಯವಾಗಿ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ನಿರಂಜನ್ ಮಾಡಿದ್ರು. ತನ್ಮೂಲಕ ರಮೇಶ್ ಮ್ಯಾಕ್ಸಿ ದಾಳಿನ ಮುಖಾಂತರವಾಗಿ ಡೀಪ್ ಪಾಯಿಂಟ್ ಭಾಗದಲ್ಲಿ ಭರ್ಜರಿ ಹೊಡೆತ, ಮತ್ತೊಂದು ಸಿಕ್ಸರ್, 4ನೇ ಸಿಕ್ಸರ್ ಈ ಇನ್ನಿಂಗ್ಸ್ ನಲ್ಲಿ ರಮೇಶ್ ಮ್ಯಾಕ್ಸಿ ದಾಖಲಿಸಿದ್ರು. ತನ್ಮೂಲಕ ಇವಾಗ 84ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಶೀಘ್ರಗತಿಯಲ್ಲಿ ವಿಕೆಟ್ಸ್ ಗಳ ಮೇಲೆ ವಿಕೆಟ್ಸ್ ಅನ್ನು ಕಳ್ಕೊಂಡಂತ ಅಭಿಮಾನ್ಯು ಕ್ರಿಕೆಟರ್ಸ್ ಮೆಹುಲ್ ಮತ್ತು ವಾಜಿದ್ ಪಾರ್ಟ್ನರ್ಶಿಪ್ ಆಟ ಕಂಡುಕೊಂಡಿತ್ತು. ಅಂತಿಮ ಸ್ಲಾಗ್ ಓವರ್ಗಳಲ್ಲಿ 6ನೇ ಓವರ್ ಇಂದ ರಮೇಶ್ ಮ್ಯಾಕ್ಸಿ ಮತ್ತು ವಾಜಿದ್ ಜೊತೆ ಆಟ ತಂಡಕ್ಕೆ ಕೈ ಹಿಡಿತಾ ಇದೆ. ಇಲ್ಲಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 88, ಗರಿಷ್ಠ ಮೊತ್ತವನ್ನೇ ದಾಖಲಿಸ್ತಾ ಇದ್ದಾರೆ ಅಭಿಮಾನ್ಯು ಕ್ರಿಕೆಟರ್ಸ್. ಅಂತಿಮ ಓವರ್ ಇನ್ನೂ ಕೂಡ 3 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಮ್ಯಾಕ್ಸಿ ಆದಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. 13 ಎಸೆಗಳ ಮುಂದೆ 38 ಓಟವನ್ನು ಆಡಿದಂತ ಓಟವನ್ನು ದಾಖಲಿಸಿದಂತ ಆಟಗಾರ, 2 ಬೌಂಡ್ರಿ ಮತ್ತು 4 ಸಿಕ್ಸರ್ ಸಮೇತವಾಗಿ ಅದ್ಭುತ ಇನ್ನಿಂಗ್ಸ್ ಅನ್ನು ಬಿಲ್ಡ್ ಮಾಡಿದಂತ ಆಟಗಾರ ಕೂಡ. ಬಹಳ ಸುತ್ತಮರಿತಾಗಿರ್ತಕ್ಕಂಥ ಎಸೆತ. ಅಂತಿಮ ಹಂತದಲ್ಲಿ ಯಾವ ತೆರಳಂಪೆ ಡಿಸಿಷನ್ ಬರ್ತಾ ಇದೆ, ರಿವ್ಯೂ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ.
ಇಟ್ಸ್ 5 ಡೆಲಿವರಿ ಬರ್ತಾ ಇದೆ. ಇಲ್ಲಿ ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಕೊನೆಯ 2 ಎಸೆತ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ನಸ್ರು ಟು ಮ್ಯಾಕ್ಸಿ. ಮತ್ತೆ ಬಿಸಬಲ್ಲಂತ ಪ್ರಯತ್ನವನ್ನ ಮ್ಯಾಕ್ಸಿ ಮಾಡಿದ್ರು. ತನ್ಮೂಲಕ ಅಂತಿಮ ಎಸೆತದಲ್ಲಿ 1 ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ರನ್ಔಟ್ ವಾಜಿದ್, ವಿಕೆಟ್ ಪತನ. ಅಂತಿಮ ಹಂತದಲ್ಲಿ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮತ್ತೊಂದು ಬಿರುಸಿನ ಹೊಡೆತ ಕೂಡ ಇವಾಗ. ಅಲ್ಲಿ ಮತ್ತೆ ಬೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ ಇವಾಗ ಟಿವಿ ಅಂಪೈರ್. ಬೌಂಡ್ರಿ ಅನ್ನುವಂತ ಸೂಚನೆ ಬರ್ತಾ ಇದೆ. ಇಲ್ಲಿ ಲಾಸ್ಟ್ ಬಾಲ್ ಅನ್ನು ಬೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ ಟಿವಿ ಅಂಪೈರ್. ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ನೋಬಾಲ್ ಪ್ಲಸ್ ಬೌಂಡ್ರಿ.
ಇನ್ನು ಕೂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಮ್ಯಾಕ್ಸಿ ಸ್ಟ್ರೈಕರ್ ಭಾಗದಲ್ಲಿ ತಂಡದ ಒಟ್ಟು ಮಾತ್ರ 94. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಬ್ಲಾಕ್ ಹೋಲ್ ಆಗಿ ಬೀಳ್ತಾ ಇದೆ. ಫ್ರೀ ಎಸೆತ ತನ್ಮೂಲಕ ಇವಾಗ ಹೆಲಿಕಾಪ್ಟರ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಲಿಕಾಪ್ಟರ್ ಶಾಟ್ ಮುಖೇನವಾಗಿ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ ರಮೇಶ್ ಮ್ಯಾಕ್ಸಿ. ಆ ನಿಟ್ಟಲ್ಲಿ 8 ಓವರ್ಗಳ ಮುಕ್ತಾಯಕ್ಕೆ 96. ನಿರಂಜನ್ 96 ಟಾರ್ಗೆಟ್, ಸಾರಿ 97 ಇಸ್ ಅ ಟಾರ್ಗೆಟ್. 97 ಟಾರ್ಗೆಟ್ ಸಂಖ್ಯೆ ನೋಡಿ, 97 ಟಾರ್ಗೆಟ್ ಸಂಖ್ಯೆ. 2 ತಂಡದ ಆಟಗಾರ ಗಮನಿಸಿಕೊಳ್ಳಿ. ಬಾಬು 11 ಮತ್ತು ಅಭಿಮಾನ್ಯು ಕ್ರಿಕೆಟರ್ಸ್ 97 ಇಸ್ ಅ ಟಾರ್ಗೆಟ್. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ, ಇನ್ನಿಂಗ್ಸ್ ಆರಂಭವನ್ನು ಕಂಡುಕೊಳ್ಬೇಕಾಗುತ್ತೆ. ವೀಕ್ಷಣೆ ಬದಲಾವಣೆ ಮತ್ತೆ ರಾಕೇಶ್ ಶಿರ್ಸಿ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ ಮುಂದಿನ ವಿದ್ಯಮಾನಕ್ಕಾಗಿ. ಹಾಗೆ 97 ರನ್ಗಳ ಬೃಹತ್ ಗುರಿಯನ್ನ ಬೆನ್ನತ್ತಾ ಇದೆ ಬಾಬು 11 ತಂಡ. ಹಲೋ
ಚೆಕ್ ಹಲೋ 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 ಚೆಕ್ 1 ಚೆಕ್ 2 ದಯವಿಟ್ಟು ಸೌಂಡ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಾತಾಡಿ. ಚೆಕ್ 1 ಹಲೋ 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 ಇನ್ನೂ ಸ್ವಲ್ಪ ಸಣ್ಣ ಇಡು. ಓಕೆ, ಅಂಪೈರ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಓಪನಿಂಗ್ ದಾಂಡಿಗರಾಗಿ ಬಾಬು 11 ತಂಡದ ನಾಯಕ ವಿಘ್ನೇಶ್ ಪಟಾಬಿ ಜೊತೆಗೆ ಈ ಒಂದು ಟೂರ್ನಮೆಂಟ್ನಲ್ಲಿ ಅದ್ಭುತವಾದಲ್ಲಿ ಫಾರ್ಮ್ನಲ್ಲಿರುವಂತಹ ನವೀನ್ ಚೂ ಮೊದಲನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ಅನಿಲ್ ನಾಯ್ಕ್. ಮೆಹರೂಲ್ ಔಟ್, ಕೃಷ್ಣ ಇನ್. ಇಂಪ್ಯಾಕ್ಟ್ ಆಗ್ತಾ ಇದೆ. ಮೆಹರೂಲ್ ಔಟ್, ಕೃಷ್ಣ ಇನ್. ಇಂಪ್ಯಾಕ್ಟ್ ಫಾರ್ ಅಭಿಮನ್ಯು ಕ್ರಿಕೆಟರ್ಸ್. ಕಾಲೇಜ್ ರೋಡ್ ತುದಿಯಿಂದ ಮೊದಲನೇ ಓವರ್ನ ದಯವಿಟ್ಟು ಬೇಗನೆ ಪಂದ್ಯಾವಳಿ ಪ್ರಾರಂಭ ಮಾಡಿ ಸರ್. ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ನಾಯಕ ಸಹಕರಿಸಬೇಕು. ಸಮಯ ಈಗಾಗಲೇ 11 ಗಂಟೆ ಆಗ್ತಾ ಇದೆ. ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಗೆಲ್ಲಲು ಬೃಹತ್ 97 ರನ್ಗಳ ಗುರಿಯನ್ನ ಬೆನ್ನತ್ತಿ ಅನಿಲ್ ಟು ವಿಘ್ನೇಶ್ ಪಟಾಬಿ ಮೊದಲನೇ ಎಸೆತ. ಉತ್ತಮವಾದ ವೈದ್ಯರ್ಕರ್ ಎಸೆತ. ಮೊದಲನೇ ಎಸೆತದಲ್ಲಿ ವಿಘ್ನೇಶ್ ಪಟಾಬಿ ಅವರ ವಿಕೆಟ್ ಪತನವಾಗ್ತಾ ಇದೆ. ಗೋಲ್ಡನ್ ಡಕ್ ಬಾರಿಸಿ ವಾಪಸ್ ಪೆವಿಲಿಯನ್ ಹಾದಿಯನ್ನು ಹಿಡ್ತಾ ಇದ್ದಾರೆ ವಿಘ್ನೇಶ್ ಪಟಾಬಿ. ಆಕರ್ಷಕವಾದಂತಹ ಬೌಲಿಂಗ್ ಪ್ರದರ್ಶನ ಅನಿಲ್ ನಾಯ್ಕ್ ಅವರಿಂದ. ಮೊದಲನೆಯ ವಿಕೆಟ್ ಪತನವಾಗ್ತಾ ಇದೆ. ಯಾವುದೇ ಖಾತೆ ತೆರೆಯದೆ ವಿಘ್ನೇಶ್ ಪಟಾಬಿ ಔಟ್ ಫಾರ್ ಅ ಗೋಲ್ಡನ್ ಡಕ್. ಅವರ ಸ್ಥಾನವನ್ನು ತುಂಬಲು 1 ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಕೇವಲ ಕರ್ನಾಟಕವಲ್ಲದೆ ಮಧ್ಯ ಭಾರತದ ರಾಜ್ಯಗಳಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿರುವಂತಹ ಆಟಗಾರ, ಕರ್ನಾಟಕದ ಕ್ರಿಸ್ ಗೇಲ್ ಎಂದು ಖ್ಯಾತಿ ಪಡೆದಿರುವ ಆಟಗಾರ ಸಾಗರ್ ಭಂಡಾರಿ. ಎರಡನೇ ಎಸೆತ. ಪ್ರಥಮ ಬಾರಿಗೆ ಸ್ಟ್ರೈಕ್ ನಲ್ಲಿ ಸಾಗರ್ ಭಂಡಾರಿ. ಗೆಲ್ಲಲು ಬೃಹತ್ 97 ರನ್ಗಳ ಗುರಿಯನ್ನು ಬೆನ್ನತ್ತಿ ಮತ್ತೊಮ್ಮೆ ಅನಿಲ್ ಅಂಪೈರ್ ಅವರ ಅನುಮತಿಯನ್ನು ಪಡೆದುಕೊಂಡು ಕಾಲೇಜ್ ರೋಡ್ ತುದಿಯಿಂದ ಈ ಬಾರಿ ಎಳೆದು ಬಾರ್ತಾರೆ. ಪ್ರಥಮ ಎಸೆತದಲ್ಲೇ ಕಾದು ನೋಡಬೇಕು. ಗಾಳಿಯಲ್ಲಿದೆ ಚೆಂಡು. ನೇರವಾಗಿ 6 ರನ್ಗಳೊಂದಿಗೆ ಖಾತೆಯನ್ನು ಆರಂಭಿಸಿದ್ದಾರೆ ಸಾಗರ್ ಭಂಡಾರಿ. ಆಕರ್ಷಕವಾದಂತಹ ಹೊಡೆತ, ಲಾಂಗ್ ಆಫ್ ನತ್ತ ಚೆಂಡು. 6 ರನ್ಗಳೊಂದಿಗೆ ಬಾಬು 11 ತಂಡದ ಖಾತೆ ಕೂಡ ಆರಂಭವಾಗ್ತಾ ಇದೆ. ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಸಾಗರ್ ಭಂಡಾರಿ. ಪ್ರಥಮ ಎಸೆತದಲ್ಲಿ ತಮ್ಮ ಬ್ಯಾಟಿಂಗ್ ಟಾಪ್ ಗೇರ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಕೊಂಚ ಮಾತುಕತೆಯಲ್ಲಿ ತಲ್ಲೀನರಾಗ್ತಿರೋ ಹಾಗೆ ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ಫೀಲ್ಡರ್ಗಳು ಓವರ್ನ 3ನೇ ಎಸೆತವನ್ನು ತೆಗೆದುಕೊಂಡು ಅನಿಲ್ ಟು ಸಾಗರ್. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ಬ್ಯಾಟಿಗೆ ಬಾಲ್ಗೆ ಯಾವುದೇ ಸಂಪರ್ಕ ಇಲ್ಲ. ನಿರಾಸೆಯಲ್ಲಿದ್ದಾರೆ ಸಾಗರ್ ಭಂಡಾರಿ. ಎಲ್ಲೋ ಒಂದು ಬದಲಿ ಸಿಕ್ಸರ್ ಬಾರಿಸುವಂತ ಪ್ರಯತ್ನ ವಿಫಲವಾಗ್ತಾ ಇದೆ. ಚುಕ್ಕಿ ಎಸೆತ. ಗೆಲ್ಲಲು ಬೃಹತ್ 97 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದೆ ಇಲ್ಲಿ ಬಾಬು 11 ತಂಡ. ಮತ್ತೊಮ್ಮೆ ಅನಿಲ್. ನೇರವಾದಂತಹ ಹೊಡೆತ, ಲಾಂಗ್ ಆನ್ ಅತ್ತ ಚೆಂಡು. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ ಏರಿಕೆ 7. ಪ್ರಥಮ ಓವರ್ನ ಪ್ರಗತಿಯಲ್ಲಿ ಈ ಬಾರಿ ಪ್ರಥಮ ಬಾರಿಗೆ ಸ್ಟ್ರೈಕ್ ನಲ್ಲಿ
ಈ ಒಂದು ಪಂದ್ಯಾವಳಿಯಲ್ಲಿ ಅದ್ಭುತವಾದಂತಹ ಫಾರ್ಮ್ ನಲ್ಲಿರುವಂತಹ ಆಟಗಾರ ನವೀನ್ ಚು. ಉತ್ತಮವಾದಂತಹ ಹೊರತ ಇನ್ಸೈಡ್ ಔಟ್ ಶಾಟ್, ಕವರ್ಸ್ ನ ಚೆಂಡು, ಯಾವುದೇ ಅವಕಾಶವಿಲ್ಲ, ಲೀಲಾಜಾಲವಾಗಿ 4 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ನವೀನ್ ಚು. ಮನಮೋಹಕವಾದಂತಹ ಹೊಡೆತ, 4 ರನ್ಗಳೊಂದಿಗೆ ಬಾಬು ಇಲೆವನ್ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 11. ಪ್ರಥಮ ಓವರ್ನ ಕೊನೆಯ ಎಸೆತ ಬಾಕಿ ಇರುವಂತೆ. ಮತ್ತೊಮ್ಮೆ ಅನಿಲ್ ಟು ನವೀನ್ ಚು. ರಿವರ್ಸ್ ಬಾರಿಸಲು ಪ್ರಯತ್ನ, ಬ್ಯಾಟಿಗೆ ಬಾಲಿಗೆ ಯಾವುದೇ ಸಂಪರ್ಕವಿಲ್ಲ, ತುಂಬಾ ನಿರಾಸೆಯಲ್ಲಿದ್ದಾರೆ ನವೀನ್ ಚು. ಓವರ್ ಮುಕ್ತಾಯವಾಗ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಪ್ರಮುಖ ವಿಘ್ನೇಶ್ ಪಟ್ಟಾಪಿ ಅವರ ವಿಕೆಟ್ ಪತನದೊಂದಿಗೆ ಬಾಬು ಇಲೆವನ್ ತಂಡದ ಮೊತ್ತ 11. 1 ವಿಕೆಟ್ ನಷ್ಟಕ್ಕೆ. ದಯವಿಟ್ಟು ಸರ್, ಯಾವುದೇ ರೀತಿಯಾದ ಟೀಮ್ ಮೀಟಿಂಗ್ ಇರೋದಿಲ್ಲ, ಪಂದ್ಯಾವಳಿಗಳನ್ನ ಬೇಗನೆ ನಡೆಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಅಭಿಮನ್ಯು ಕ್ರಿಕೆಟರ್ಸ್ ತಂಡದ ನಾಯಕನಲ್ಲಿ. ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಈ ದಿನದ ಪಂದ್ಯಾವಳಿಯಲ್ಲಿ. ಇನ್ನು ಗೆಲ್ಲಲು 42 ಎಸೆತ 86 ರನ್ನಿನ ಅವಶ್ಯಕತೆ. ಆಕರ್ಷಕವಾದಂತಹ ಮೈದಾನದಲ್ಲಿ KHPL ಸೀಸನ್ 1 ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ 2ನೇ ದಿನದ ಪಂದ್ಯಾವಳಿ ನಡೀತಾ ಇದೆ. ಕರ್ನಾಟಕ ರಾಜ್ಯದ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದ ಆಟಗಾರರನ್ನ ಒಳಗೊಂಡಂತ ಒಂದೇ ವೇದಿಕೆಯನ್ನ ಸಜ್ಜು ಮಾಡಿದಂತಹ ಹಿರಿಮೆ KHPL ಸಂಘಟಕರಿಗೆ. 2ನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ನಲ್ಲಿ ಮೋಹನ್ ರಿವರ್ಸ್ ಬಾರಿಸಲು ಪ್ರಯತ್ನ, ಸ್ಟೇಟ್ ಅವೇ, ನೋ ಬಾಲ್. ಕಾಲ್ ಅಲ್ಲಿ ಎಲ್ಲೊಂದು ಬೈಲ್ ಇಂಜುರಿಯಿಂದ ಬಳಲ್ತಾ ಇದ್ದಾರೆ ಸಾಗರ್ ಭಂಡಾರಿ. ನೋ ಬಾಲ್ +1 ರನ್. ಫ್ರೀ ಹಿಟ್ ನ ಅವಕಾಶ ಈ ಒಂದು ಎಸೆತ. ಕಾದು ನೋಡೋಣ, ನವೀನ್ ಚು ಅವರಿಗೆ ಸಿಗ್ತಾ ಇದೆ ಫ್ರೀ ಹಿಟ್ ಬಾಲ್. ಎಲ್ಲೋ ಒಂದು ಬದಿಯಲ್ಲಿ ಪಂದ್ಯ ಪ್ರಾರಂಭದ ಮುಂಚೆ ಸಾಗರ್ ಭಂಡಾರಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು ಅಲ್ಲಿ ಫಿಸಿಯೋಥೆರಪಿ ಹತ್ರ. ನನ್ನ ಜೊತೆ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಗ್ರಾಯಿನ್ ಇಂಜುರಿ ಆಗ್ತಾ ಇದೆ ಸಾಗರ್ ಭಂಡಾರಿ ಅವರಿಗೆ ಅಂತ. ಆ ಇಂಜುರಿ ಇದ್ರೂ ಕೂಡ ತಮ್ಮ ತಂಡಕ್ಕೋಸ್ಕರ ಹೋರಾಟ ನಡೆಸಲೇಬೇಕಾದ ಒತ್ತಡ ಹಾಗೂ ಅನಿವಾರ್ಯತೆ ಕಾಡ್ತಾ ಇದೆ. ಮತ್ತೊಮ್ಮೆ ಮೋಹನ್ ಫ್ರೀ ಹಿಟ್ ಎಸೆತ ನವೀನ್ ಚು ಅವರಿಗೆ. ಕಾದು ನೋಡೋಣ ಫ್ರೀ ಹಿಟ್ ಲಾಭವನ್ನು ಯಾವ ರೀತಿ ಪಡೆದುಕೊಳ್ತಾರೆ ನವೀನ್. ಹೊಸಕೋಟೆ ಭಾಗದ ಶ್ರೇಷ್ಠ ಡೇಂಜರಸ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಬಾರಿ ಫುಲ್ ಮಾಡಿದ್ದಾರೆ, ಅಮೋಘ, ಆಕರ್ಷಕ, ಅದ್ಭುತ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಫೈನ್ ಲೆಗ್ ನತ್ತ ಸಿಕ್ಸರ್. ಫ್ರೀ ಹಿಟ್ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲು ಯಶಸ್ವಿ ಆಗ್ತಾ ಇದ್ದಾರೆ ನವೀನ್ ಚು. ಈ ಸಿಕ್ಸರ್ ನೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 19. ಪ್ರಮುಖ ವಿಘ್ನೇಶ್ ಪಟ್ಟಾಪಿ ಅವರ ವಿಕೆಟ್ ಪತನದೊಂದಿಗೆ ಖಂಡಿತವಾಗಿ ಕೂಡ ಒಂದು ಪಾರ್ಟ್ನರ್ಶಿಪ್ ನ ಅವಶ್ಯಕತೆ ಇದೆ. ಆ ಒಂದು ಪಾರ್ಟ್ನರ್ಶಿಪ್ ಕೂಡ ಕಂಡು ಬರ್ತಾ ಇದೆ ಸಾಗರ್ ಹಾಗೂ ನವೀನ್ ಚು ಅವರ ರೂಪದಲ್ಲಿ. ಕೊಂಚ ದುಬಾರಿ ಆಗ್ತಾ ಇದ್ದಾರೆ ಬೌಲಿಂಗ್ ನಲ್ಲಿ ಮೋಹನ್. ಸಮಯ ಟೈಮರ್ ಓಡ್ತಾ ಇದೆ ಸರ್, ಗಮನವಿರಲಿ. ತಂಡದ ನಾಯಕ ಅತ್ಯಂತ ಅನುಭವಿ ಆಟಗಾರ ಇಮ್ದಾದ್ ಇಲ್ಲೂ. ದ ಟೈಮರ್ ಈಸ್ ರನ್ನಿಂಗ್. ಮತ್ತೊಮ್ಮೆ ಮೋಹನ್ ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಆಗಿ. ಮತ್ತೊಂದು ಬಿರುಸಿನ ಹೊಡೆತ ಬರ್ತಾ ಇದೆ. ಅಂಪೈರ್ ತೀರ್ಮಾನ ನೋ ಬಾಲ್. ಮತ್ತೊಮ್ಮೆ ಹದ್ದಿನ ಕಣ್ಣಿನ ಅಂಪೈರ್ ನೋ ಬಾಲ್ +4 ರನ್. 5 ರನ್ಗಳ ಸೇರ್ಪಡೆ ಆಗ್ತಾ ಇದೆ ಬಾಬು ಇಲೆವನ್ ತಂಡದ ಖಾತೆಗೆ. ಸ್ಫೋಟಕ ಪ್ರಾರಂಭ ಪಡೆದುಕೊಳ್ತಾ ಇದೆ ಬಾಬು ಇಲೆವನ್ ತಂಡ. 1.1 ಓವರ್ಗಳಲ್ಲಿ 24 ರನ್ಗಳು, 1 ವಿಕೆಟ್ ನಷ್ಟಕ್ಕೆ. ಇನ್ನುಳಿದಂತ 41 ಎಸೆತ
73 ರನ್ನಿನ ಅವಶ್ಯಕತೆ. ಕಾದು ನೋಡೋಣ, ಕೊಂಚ ಚರ್ಚೆಯಲ್ಲಿದ್ದಾರೆ ಸಲೀಂ, ಬೂಮ್ ಬೂಮ್ ಸಲೀಂ, ಇಮಾದಿಲ್ಲು ನಿರ್ಣಾಯಕರ ಜೊತೆ. ಹಲೋ ಸರ್, ದಯವಿಟ್ಟು ಪಂದ್ಯಾಟ ಮುಂದುವರಿಸಿ. ದಯವಿಟ್ಟು ಸರ್. ಏನ್ ಪ್ರಾಬ್ಲಮ್ ಇವಾಗ? ಅಭಿಮನ್ಯು, ಏನ್ ಪ್ರಾಬ್ಲಮ್ಮು ಸರ್? ಟೈಮ್ ಇಲ್ಲ. ದಯವಿಟ್ಟು ಬೇಗ ಬೇಗನೆ ಪ್ರಾರಂಭ ಮಾಡಿ ಸರ್, ಸಮಯದ ಅಭಾವ ಇದೆ, ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಸರ್, ನೀವು ಹೇಳ್ದಷ್ಟು ಜಾಸ್ತಿ ಮಾಡ್ತಾ ಇದ್ದೀರಾ. 5 ರನ್ ಮೈನಸ್ ಮಾಡ್ಬೇಕಾಗುತ್ತೆ. ಅಭಿಮನ್ಯು ಸರ್, ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅನ್ಕೊಂತೀನಿ ಕನ್ನಡ. ಫ್ರೀ ಹಿಟ್ ಎಸೆತ ನೋಡಿ, ಕೊನೆಯ ವಾರ್ನಿಂಗ್ ಅನ್ನ ನೀಡ್ತಾ ಇದ್ದಾರೆ ಸಂಘಟಕರು. ದಯವಿಟ್ಟು ಸರ್ ಬೇಗ ಬೇಗನೆ ಆಡಿಸಿ ಅಭಿಮನ್ಯು ಕ್ರಿಕೆಟರ್ಸ್. ಮತ್ತೊಮ್ಮೆ ಮೋಹನ್ ಟು ನವೀನ್ ಚು. ಈ ಬಾರಿ ಫುಲ್ ಟಾಸ್ ಎಸೆತವನ್ನ ಲೀಲಾಜಾಲವಾಗಿ ಎಳೆದು ಬರೆಸಿ ಮತ್ತೊಂದು ನೋ ಬಾಲ್. ಓ ಓ ವಾಟ್ ಹ್ಯಾಪೆಂಡ್ ಹಿಯರ್? ಏನಾಗ್ತಾ ಇದೆ ಇಲ್ಲಿ ಮೈದಾನದಲ್ಲಿ? ನೋ ಬಾಲ್ ಪ್ಲಸ್ 4 ರನ್. ಯಾವುದೇ 5 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಅತ್ಯಂತ ದುಬಾರಿ ಓವರ್. ಕೇವಲ 1 ಎಸೆತಗಳಲ್ಲಿ 18 ರನ್ಗಳನ್ನ ನೀಡಿದ್ದಾರೆ ಮೋಹನ್. ಕಂಪ್ಲೀಟ್ ಆಗಿ ಮೊಮೆಂಟಮ್ ಶಿಫ್ಟ್ ಆಗ್ತಾ ಇದೆ ಇಲ್ಲಿ. ಬಾಬು 11 ತಂಡದ ಪರವಾಗಿ ಸ್ಫೋಟಕ ಆರಂಭ ಪಡೆದುಕೊಳ್ತಾ ಇದ್ದಾರೆ ನವೀನ್ ಚು ಹಾಗೂ ಸಾಗರ್ ಭಂಡಾರಿ. ಹಲೋ ಸರ್, ದಯವಿಟ್ಟು ಪಂದ್ಯಾಟ ಮುಂದುವರಿಸಿ. ಪ್ರತಿ ಬಾಲ್ಗೆ ಬಂದು ಆರ್ಗ್ಯೂ ಮಾಡಿದ್ರೆ ಹೆಂಗೆ ಹೇಳಿ? ರಿವ್ಯೂ ಇದೆ, ರಿವ್ಯೂ ತಗೊಳ್ಳಿ. ನೋ ಬಾಲ್ ಇಲ್ಲ ಅಂದ್ರೆ ದಯವಿಟ್ಟು ಸರ್ ತಮ್ಗಾಗಿ 2 ರಿವ್ಯೂ ಕೆಲಸ ಮಾಡಿ. ಅಲ್ಲೇ ಹಂಗೆ ಮಲ್ಕೊಂಬಿಡಿ, ನಾವು ಇಲ್ಲೇ ಮಲ್ಕೊಂತೀವಿ, ಬೆಳಗ್ಗೆ ಆಡೋಣ. ದಯವಿಟ್ಟು ಬೇಗ ಬೇಗನೆ ಪ್ರಾರಂಭ ಮಾಡಿ ಸರ್, ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. 41 ಎಸೆತಗಳಲ್ಲಿ 68 ರನ್ನಿನ ಅವಶ್ಯಕತೆ. ಪಂದ್ಯ ಸಂಪೂರ್ಣವಾಗಿ ಬದಲಾಗಿದೆ ಇಲ್ಲಿ. ಮೋಹನ್ ಅವರು ಕಂಚು ಸಂಪೂರ್ಣವಾಗಿ ಲಯವನ್ನ ತಪ್ಪಿದ್ದಾರೆ. ಮತ್ತೆ ಫ್ರೀ ಟೆಸ್ಟ್ ಸ್ಟ್ರೈಕ್ ನಲ್ಲಿ ನವೀನ್ ಚು. ಓ ಗಮನವಿರಲಿ ಸರ್, ಟೈಮರ್ ಕೂಡ ರನ್ನಿಂಗ್ ಆಗ್ತಾ ಇದೆ. ತುಂಬಾ ಮಂದಗತಿಯಲ್ಲಿ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯ. ಸರ್ ಏನಾಗ್ತಾ ಇದೆ ಸರ್? ಅನಾವಶ್ಯಕ ಚರ್ಚೆಗಳಿಗೆ ಯಾವುದೇ ರೀತಿಯ ಅವಕಾಶವಿಲ್ಲ. ಹಲೋ अंपायर्स पता नहीं चल रहा, आप क्यों डिस्कशन कर रहे हो सर? पता नहीं चल रहा क्या हो रहा वहां पर मैदान पर. प्ले ऑन सर. गोविंद सर, I'd like to request you please continue the match. ತಂಡದ ಮೊತ್ತ 29. ಕೇವಲ 1 ಎಸೆತಗಳು ಮಾತ್ರ ಆಗಿದೆ 2ನೇ ಓವರ್ನ ಪ್ರಗತಿಯಲ್ಲಿ. ಫ್ರೀ ಹಿಟ್ ಎಸೆತ. ಸ್ಟ್ರೈಕ್ ನಲ್ಲಿ ನವೀನ್ ಚು, ಬೌಲಿಂಗ್ ನಲ್ಲಿ ಮೋಹನ್. ಲೋ ಪುಲ್ ಟಾಸ್ ಎಸೆತವನ್ನು ಎಳೆದು ಬಾರಿಸಲು ಪ್ರಯತ್ನ. ತುಂಬಾ ನಿರಾಸೆಯಲ್ಲಿದ್ದಾರೆ ನವೀನ್ ಚು.
ಬ್ಯಾಟಿಗೆ ಬಾಲಿಗೆ ಯಾವುದೇ ಸಂಪರ್ಕ ಇಲ್ಲ, ನೇರವಾಗಿ ವಿಕೆಟ್ ಕೀಪರ್ ಮಂಜುನಾಥ್ ಅವರ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಎಲ್ಲೋ ಒಂದು ಬದಿಯಲ್ಲಿ ಮತ್ತೆ ಮತ್ತೆ ಚರ್ಚೆಯಲ್ಲಿ ತಲ್ಲೀನರಾಗ್ತಾ ಇದ್ದಾರೆ. ಸ್ಟ್ರೇಟ್ ಅವೇ ಬೌಲಿಂಗ್ ನಲ್ಲಿ ಬದಲಾವಣೆ ಆಗ್ತಾ ಇದೆ. ನ್ಯೂ ಬೌಲರ್ ಓಕೆ, ಬೌಲರ್ ನೇಮ್ ಕೃಷ್ಣ. ಬೌಲಿಂಗ್ ನಲ್ಲಿ ರಿಪ್ಲೇಸ್ ಆಗ್ತಾ ಇದ್ದಾರೆ. ಮೋಹನ್ ಅವರ ಸ್ಥಾನದಲ್ಲಿ ಕೃಷ್ಣ. ಔಟ್ ಸೈಡ್ ಎಡ್ಜ್ ಮೊದಲನೇ ಎಸೆತದಲ್ಲಿ ಕೃಷ್ಣ ಅವರ ವಿಕೆಟ್ ಪಡೆಯಲು ಯಶಸ್ವಿ ಆಗ್ತಾ ಇದ್ದಾರೆ. ನವೀನ್ ಹೆಚ್ಚು ಅವರ ವಿಕೆಟ್ ಪತನವಾಗ್ತಾ ಇದೆ. ಎಳೆದು ಬಾರಿಸಲು ಪ್ರಯತ್ನ ಪಟ್ಟರು. ಔಟ್ ಸೈಡ್ ಎಡ್ಜ್ ಆಗಿ ನೇರವಾಗಿ ವಿಕೆಟ್ ಕೀಪರ್ ಮಂಜುನಾಥ್ ಅವರ ಕೈಯಲ್ಲಿ ಚೆಂಡು. ಎರಡನೇ ಆಘಾತ ಅನುಭವಿಸ್ತಾ ಇದೆ ತಂಡ ಬಾಬು 11. ನವೀನ್ ಚು ಅವರ ಸ್ಥಾನವನ್ನು ತುಂಬಲು ಮುಂದಿನ ಆಟಕ ಸ್ಫೋಟಕ ಬ್ಯಾಟ್ಸ್ಮನ್ ನಸ್ರು. ತಂಡದ ಮೊತ್ತ 29, 2 ವಿಕೆಟ್ ನಷ್ಟಕ್ಕೆ 2ನೇ ಓವರ್ನ ಪ್ರಗತಿಯಲ್ಲಿ. ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎರಡು ತಂಡ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಬಲಿಷ್ಠವಾಗಿದೆ. ಅಭಿಮನ್ಯು ಕ್ರಿಕೆಟರ್ಸ್ ಹಾಗೂ ಟೀಮ್ ಬಾಬು 11. ಇನ್ನುಳಿದಂತ 39 ಎಸೆತ 68 ಓಟಗಳ ಅವಶ್ಯಕತೆ. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಕೃಷ್ಣ, ಬಾರಿ ಸ್ಟ್ರೈಕ್ ನಲ್ಲಿ ನಸ್ರು. ಟೀಮ್ ಬಾಬು 11 ತಂಡದ ಬೆನ್ನೆಲುಬು ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ನಸ್ರು ಅವರನ್ನ. 39 ಎಸೆತ 68 ರನ್ನಿನ ಅವಶ್ಯಕತೆ. ಕೃಷ್ಣ ಟು ನಸ್ರು ಪೈಲೆನ್ ತುದಿಯಿಂದ. ಚೀಕಿ ಶಾಟ್ ಸ್ವೀಪ್ ಮಾಡಿದ್ದಾರೆ. ಫೈನ್ ಲೆಗ್ ನತ್ತ ಡೈರೆಕ್ಟ್ ಹಿಟ್ ಆಗ್ತಾ ಇದೆ ಅಲ್ಲಿ. ಬಟ್ ಎಲ್ಲ ಒಂದು ಬದಿಯಲ್ಲಿ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿದಾಗ ಸಾಗರ್ ಭಂಡಾರಿ ಸೇಫ್ ಅನ್ಸುತ್ತೆ. ಅಂಪೈರ್ ಕೂಡ ಯಾವುದೇ ರೀತಿಯ ಇಂಟ್ರೆಸ್ಟ್ ಅನ್ನ ತೋರಿಸಲಿಲ್ಲ. 1 ರನ್ಗಳ ಸೇರ್ಪಡೆ. ನಸ್ರು ಅವರ ಖಾತೆ ಆರಂಭವಾಗ್ತಾ ಇದೆ. 2ನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ ತಂಡದ ಮೊತ್ತ 30, 2 ವಿಕೆಟ್ಗಳ ನಷ್ಟಕ್ಕೆ. ಬೋತ್ ದ ಓಪನರ್ಸ್ ಆರ್ ಬ್ಯಾಕ್ ಇನ್ ದ ಪೆವಿಲಿಯನ್. ಮತ್ತೊಮ್ಮೆ ಕೃಷ್ಣ ಟು ಸಾಗರ್. ರಿವರ್ ಸ್ವೀಪ್ ಬಾರಿಸಲು ಪ್ರಯತ್ನ. ಮತ್ತೆ ಡಾಟೆಡ್ ಡೆಲಿವರಿ. ಉತ್ತಮವಾದಂತಹ ಬೌಲಿಂಗ್ ಪ್ರೆಷರ್ ಅಂತ ಹೇಳ್ಬೋದು ಕೃಷ್ಣ ಅವರಿಂದ. 2ನೇ ಓವರ್ನ ಅಂತಿಮ ಎಸೆತವನ್ನು ತೆಗೆದುಕೊಂಡು ಕೃಷ್ಣ ಸ್ಟ್ರೈಕ್ ನಲ್ಲಿ ಸಾಗರ್ ಭಂಡಾರಿ. ಸ್ಲಾಕ್ ಸ್ವೀಪ್ ಮಾಡಿದ್ದಾರೆ. ನೇರವಾಗಿ ಮಿಡ್ ವಿಕೆಟ್ ಅಲ್ಲಿ ಫಂಬಲ್ ಆಗ್ತಾ ಇದೆ ಫೀಲ್ಡರ್ ಇಂದ. ಅಲ್ಲಿ 1 ರನ್ ಆಗಬೇಕಿತ್ತು, ಅಲ್ಲಿ 4 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ ಅಭಿಮನ್ಯು ಕ್ರಿಕೆಟ್ ತಂಡದ ಕ್ಷೇತ್ರ ರಕ್ಷಕರು. ಓವರ್ ಮುಕ್ತಾಯವಾಗ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 34, ಪ್ರಮುಖ 2 ವಿಕೆಟ್ಗಳ ನಷ್ಟಕ್ಕೆ. ಇನ್ನುಳಿದಂತ 36 ಎಸೆತ 63 ರನ್ನಿನ ಅವಶ್ಯಕತೆ. ಉಲ್ಟಾ ಪಲ್ಟಾ 36, 63. ಬೇಗನೆ ಪ್ರಾರಂಭ ಮಾಡಿ ಸರ್, ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಕಾದು ನೋಡೋಣ ಎಲ್ಲಿವರೆಗೂ ಸಾಗರ್ ಹಾಗೂ ನಸ್ರು ಅವರ ಒಂದು ಪಾರ್ಟ್ನರ್ಶಿಪ್ ಇರುತ್ತೆ ಮೈದಾನದಲ್ಲಿ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಅಭಿಮನ್ಯು ಕ್ರಿಕೆಟರ್ಸ್ ತಂಡಕ್ಕೆ. ತಮ್ಮ ಕೋಟದ 2ನೇ ಓವರ್ ತಂಡದ 3ನೇ ಓವರ್ನ ತೆಗೆದುಕೊಂಡು ಬೌಲಿಂಗ್ ಮಾರ್ಕ್ನಲ್ಲಿ ಬಾಗಲಕೋಟೆ ಜಿಲ್ಲೆಯ ಗದ್ದನಕೆರೆ LTA ಆಟಗಾರ ಅನಿಲ್ ನಾಯ್ಕ್. ಸ್ಟ್ರೈಕ್ ನಲ್ಲಿ ನಸ್ರು.
36 ಎಸೆತ 63 ರನ್ನಿನ ಅವಶ್ಯಕತೆ. ಕಾಲೇಜ್ ರೋಡ್ ತುದಿಯಿಂದ 3ನೇ ಓವರ್ ತೆಗೆದುಕೊಂಡು ಅನಿಲ್ ನಾಯ್ಕ್. ರೋಚಕ ಘಟ್ಟದ ಪಂದ್ಯ. ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್ ಎಳೆದು ಬಾರಿಸಲು ಪ್ರಯತ್ನ. ಆಕರ್ಷಕವಾದಂತಹ ವಿಕೆಟ್ ಕೀಪಿಂಗ್ ಮೆಚ್ಚಲೇಬೇಕು. ಮಂಜುನಾಥ್ ಅವರ ಬಗ್ಗೆ ಹೇಳಲೇಬೇಕಾಗುತ್ತೆ ಒಂದೆರಡು ಮಾತುಗಳನ್ನ. ಅತ್ಯಂತ ಅನುಭವಿ ವಿಕೆಟ್ ಕೀಪರ್, ಕ್ಲೋಸ್ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ. ವೇಗವಾದ ಎಸೆತಗಾರನ್ನ ಎದುರಿಸುತ್ತಾ ಮತ್ತೊಮ್ಮೆ ನಸರು. ಈ ಬಾರಿ ಉತ್ತಮವಾದಂತಹ ಕಟ್ಟಡ ಎಸೆತ. ಡಾಟ್ ಡೆಲಿವರಿ, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್. 34 ಎಸೆತ 63 ರನ್ನಿನ ಅವಶ್ಯಕತೆ. ನಸ್ರು ಹಾಗೂ ಸಾಗರ್ ಭಂಡಾರಿ ಮೈದಾನದಲ್ಲಿ. ಮತ್ತೊಮ್ಮೆ ಅನಿಲ್ ನಾಯ್ಕ್. ಈ ಬಾರಿ ಕಟ್ ಮಾಡಲು ಪ್ರಯತ್ನ. ಅಂಪೈರ್ ತೀರ್ಮಾನ ವೈಟ್ ಬಾಲ್. ಅಗಲವಾದ ಎಸೆತ, ವಕ್ರ ಚೆಂಡಿನ ಘೋಷಣೆ ನಿರ್ಣಾಯಕರಿಂದ. ಮತ್ತೊಂದು ರನ್ನಿನ ಸೇರ್ಪಡೆ ಸ್ಕೋರ್ ಬೋರ್ಡ್ನಲ್ಲಿ. 1 ರನ್ಗಳೊಂದಿಗೆ ತಂಡದ ಮೊತ್ತ 35. 3ನೇ ಓವರ್ನ ಪ್ರಗತಿಯಲ್ಲಿ. ಮತ್ತೊಮ್ಮೆ ಅನಿಲ್. ಈ ಬಾರಿ ಫ್ಲಿಪ್ ಮಾಡಲು ಪ್ರಯತ್ನ. 1 ರನ್, ಬಟ್ 2ನೇ ರನ್ಗಾಗಿ ಅವಕಾಶ ಇದ್ರೂ ಕೂಡ ಇಂಜುರಿಯಿಂದ ಬಳಲ್ತಾ ಇರುವಂತಹ ಸಾಗರ್ ಭಂಡಾರಿ ನೋಡಬಹುದು ಮೈದಾನದಲ್ಲಿ. ಲೆಗ್ ಬೈಸ್ ಮೂಲಕ 1 ರನ್ಗಳ ಸೇರ್ಪಡೆ. ಗ್ರಾಯಿನ್ ಇಂಜುರಿಯಿಂದ ಬಳಲ್ತಾ ಇದ್ದಾರೆ ಸಾಗರ್ ಭಂಡಾರಿ, ಆದ್ರೂ ಕೂಡ ತಮ್ಮ ತಂಡಕ್ಕಾಗಿ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಇಲ್ಲಿ. ಈ ಬಾರಿ ಫ್ಲಾಟ್ ಶಾಟ್, ಲಾಂಗ್ ಆನ್ ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 37. 3ನೇ ಓವರ್ನ ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ. 32 ಎಸೆತ 60 ರನ್ನಿನ ಅವಶ್ಯಕತೆ. ಮತ್ತೊಂದು ಇನ್ಸೈಡ್ ಎಡ್ಜ್, ಲೆಗ್ ಸ್ಲಿಪ್ ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ಪಾರ್ಟ್ನರ್ಶಿಪ್ ಉತ್ತಮವಾಗಿ ಬರ್ತಾ ಇದೆ ಸಾಗರ್ ಹಾಗೂ ನಸ್ರು. ಇದನ್ನ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ಕೊನೆಯ ಹಂತದವರೆಗೂ ಕೂಡ. 31 ಎಸೆತ 59 ಓಟಗಳ ಅವಶ್ಯಕತೆ. ಅನಿಲ್ ನಾಯ್ಕ್ ಅವರ ಕೊನೆಯ ಎಸೆತ ಸಾಗರ್ ಭಂಡಾರಿ ಸ್ಟ್ರೈಕ್ ನಲ್ಲಿ. ಮತ್ತೊಂದು ಬಿಗ್ ಸ್ವಿಂಗ್ ಆಗಿದೆ ಅಲ್ಲಿ. ಗುಡ್ ಬಾಲ್ ಎಂದು ತೀರ್ಮಾನ ನಿರ್ಣಾಯಕರಿಂದ. 3 ಓವರ್ಗಳ ಮುಕ್ತಾಯಕ್ಕೆ ಟೀಮ್ ಬಾಬು ಇಲೆವೆನ್ ತಂಡದ ಒಟ್ಟು ಮೊತ್ತ 38. 2 ವಿಕೆಟ್ಗಳನ್ನಷ್ಟಕ್ಕೆ. ಆಕರ್ಷಕವಾದಂತಹ ಬೌಲಿಂಗ್ ಪ್ರದರ್ಶನ. ಅನಿಲ್ ನಾಯ್ಕ್ ಅವರ ಸ್ಪೆಲ್ ಕೂಡ ಮುಕ್ತಾಯವಾಗ್ತಾ ಇದೆ. ಹಲೋ, ಏಕದಂತ ಕ್ಯಾಪ್ಟನ್ ಹಾಗೂ ಟ್ರೋಫಿ ಫೈಟರ್ಸ್ ಕ್ಯಾಪ್ಟನ್ ದಯವಿಟ್ಟು ವೇದಿಕೆ ಮುಂಭಾಗ ಬನ್ನಿ. ಟಾಸ್ ಕಾರ್ಯಕ್ರಮಕ್ಕೆ ಟ್ರೋಫಿ ಫೈಟರ್ಸ್ ಕ್ಯಾಪ್ಟನ್ ಹಾಗೂ ಏಕದಂತ ಕ್ಯಾಪ್ಟನ್. ರಾಜಾ ಸಾಲಿಗ್ರಾಮ ಹಾಗೂ ಶಾನ್ ನಂದ 2 ತಂಡದ ನಾಯಕರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ, ವೇದಿಕೆ ಮುಂಭಾಗದಲ್ಲಿ ಬಂದು ಟಾಸ್ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ತಂಡದ 4ನೇ ಓವರ್ನ ತೆಗೆದುಕೊಂಡು ಇಮಾದ್ ಇಲ್ಲು. ISPL ಸೀಸನ್ 3ರಲ್ಲಿ ಕರ್ನಾಟಕದಿಂದ ಕೇವಲ 3 ಆಟಗಾರರು ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಒಬ್ಬ ಕೂಡ ಇಮಾದ್ ಇಲ್ಲು, KVN ಸ್ಟ್ರೈಕರ್ಸ್ ತಂಡದ ಪರವಾಗಿ ಆಡಿದಂತಹ ಆಟಗಾರ. ಮತ್ತೊಬ್ಬ ಆಟಗಾರ ಸಲೀಂ ಶಾಪೂರ್, ಬಸವನ ಬಾಗೇವಾಡಿ ದಿಲ್ಲಿ ಸೂಪರ್ ಹಿಯರ್ಸ್ ತಂಡದಲ್ಲಿ ಆಡಿದಂತಹ ಆಟಗಾರ. ಇನ್ನುಳಿದಂತಹ ಆಟಗಾರ ಚೆನ್ನೈ ಸಿಂಗಂನ ಗಣಿ ಕೊಪ್ಪಳ. ದಯವಿಟ್ಟು ಏಕದಂತ ಕ್ಯಾಪ್ಟನ್ ಹಾಗೂ ಟ್ರೋಫಿ ಫೈಟರ್ಸ್ ನೀವೇನಾದ್ರೂ ಇದ್ರೆ ಡಿಸ್ಕಷನ್ ಈಗಲೇ ಮಾಡಿ ಟಾಸ್ ಮುಗಿಸ್ಕೊಂಡು ಆಮೇಲೆ ಡಿಸ್ಕಷನ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ರೂಮಲ್ಲಿ ಹೋಗಿ ಮಾಡ್ಕೊಬೋದು. ಟಾಸ್ ಬನ್ನಿ. ಸ್ವೀಪ್ ಮಾಡಿದ್ದಾರೆ. ಮಿಡ್ ವಿಕೆಟ್ ಅತ್ತ ಚೆಂಡು ನೇರವಾಗಿ ವಾಜೀದ್ ಅವರ ಕೈಯಲ್ಲಿ.
1 ರನ್ಗಳ ಸೇರ್ಪಡೆ. ಬ್ಯಾಟಲ್ ಆಫ್ ದ ಹೆವಿ ವೇಟ್ಸ್ ಈಗ ಮದಗಜಗಳ ಕಾದಾಟ. ಇಮಾದ್ ವರ್ಸಸ್ ಸಾಗರ್ ಭಂಡಾರಿ. ಕಾದು ನೋಡೋಣ ಯಾರ ಮೇಲೆ. ಇಮಾದ್ ಟು ಸಾಗರ್. ಹರಿ ಹರಿ ಟ್ರೋಫಿ ಫೈಟರ್ಸ್ ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ದಯವಿಟ್ಟು ಟ್ರೋಫಿ ಫೈಟರ್ಸ್ ನಾಯಕ ಶಾನ್ ಆದಷ್ಟು ಬೇಗ ಬರಬೇಕು. ಡಾಟ್ ಬಾಲ್. ಕರ್ನಾಟಕದ ಕ್ರಿಸ್ ಗೈಲ್, ಖ್ಯಾತಿಯ ಸಾಗರ್ ಭಂಡಾರಿ ಸ್ಟ್ರೈಕ್ ನಲ್ಲಿ 28 ಎಸೆತ 58 ರನ್ ಅವಶ್ಯಕತೆ. ಸ್ಟಿಲ್ ಅಂಡರ್ ರಡಾರ್. ರಿಕ್ವೈರ್ಡ್ ರನ್ ರೇಟ್. ಈ ಬಾರಿ ಕನೆಕ್ಟ್ ಆಗಿದೆ, ಬಟ್ ನೇರವಾಗಿ ಕ್ಷೇತ್ರ ರಕ್ಷಕ ಅನಿಲ್ ಅವರ ಕೈಯಲ್ಲಿ ಚೆಂಡು. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಇಪ್ಪತ್ತೇಳು ಎಸೆತ 58. ಇಲ್ಲಿಂದ ಕೊಂಚ ಕಷ್ಟವಾಗ್ತಾ ಇದೆ ಏನೋ ಬಾಬು ಇಲೆವನ್ ತಂಡಕ್ಕೆ. ಬೌಂಡ್ರಿ ಸಿಕ್ಸರ್ಗಳ ಹುಡುಕಾಟ ಮಾಡಲೇಬೇಕಾದ ಒತ್ತಡ ಹಾಗೂ ಅನಿವಾರ್ಯತೆ ಕಾಣ್ತಾ ಇದೆ. ಮತ್ತೊಮ್ಮೆ ಇಮಾದ್. ಈ ಬಾರಿ ಕನೆಕ್ಟ್ ಆಗ್ತಾ ಇದೆ. ಬಿಗ್ಗೆಸ್ಟ್ ಹ್ಯೂಮಂಗಸ್ ಅಮೋಘ ಆಕರ್ಷಕ ಅದ್ಭುತ ಸಿಕ್ಸರ್ ಸಾಗರ್ ಭಂಡಾರಿ ಅವರಿಂದ ಬರ್ತಾ ಇದೆ. 6 ರನ್ಗಳೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ. ತಂಡದ ಮೊತ್ತ 45, 2 ವಿಕೆಟ್ಗಳ ನಷ್ಟಕ್ಕೆ. ಈಗಾಗಲೇ ಮುಂದಿನ ಪಂದ್ಯದ ನಾಣ್ಯ ಚುಂಬಿಕೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಟಾಸ್ ವಿನ್ ಆಗಿದೆ. ಪವನ್ ಅಣ್ಣ ಅವರು ಟಾಸ್ ಮಾಡಿದ್ದಾರೆ. ಅಲ್ಲಿ ಐ ಥಿಂಕ್ ಟ್ರೋಫಿ ಫೈಟರ್ಸ್ ಟಾಸ್ ಅನ್ನ ಗೆದ್ದಿದೆ. ಹಲೋ, ಟ್ರೋಫಿ ಫೈಟರ್ಸ್ ಒಂದೇ ಟಾಸ್. ಆದಷ್ಟು ಬೇಗ ಡಿಸಿಷನ್ ತಿಳಿಸಿ. ಏನೇ ಡಿಸ್ಕಷನ್ ಇದ್ರು ಈಗಲೇ ಮುಗಿಸ್ಬೇಕು. ಗ್ರೌಂಡ್ ಒಳಗಡೆ ಡಿಸ್ಕಷನ್ ಇಲ್ಲ. ಆಲ್ರೆಡಿ ಇದರಲ್ಲಿ ಸಾಗರ್ ಭಂಡಾರಿ ಲೆಫ್ಟ್ ಹ್ಯಾಂಡೆಡ್ ರಿವರ್ಸ್ ಸ್ವೀಪ್ ಒಳಗೆ ಮತ್ತೊಂದು ಸಿಕ್ಸರ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬರ್ತಾ ಇದೆ ಸಾಗರ್ ಭಂಡಾರಿ ಅವರ ಬ್ಯಾಟ್ನಿಂದ. ಆಕರ್ಷಕವಾದಂತಹ ಹೊಡೆತ. ತಂಡದ ಮೊತ್ತ ಅರ್ಧ ಶತಕ ಗಡಿ ದಾಟಿದೆ. 51. ಹಲೋ, ನೋಡಿ ಬಾಲ್ ತಗೊಳ್ಳಿ. ದಯವಿಟ್ಟು ಅಲ್ಲಿ ಪ್ರೇಕ್ಷಕರಿದ್ರೆ ಬಾಲ್ ಕೊಡಿ ಸರ್ ಸಿಕ್ಕರೆ. ಇಲ್ಲಾಂದ್ರೆ 25 ಎಸೆತ 46. ಅಂಪೈರ್ಸ್ ಬಾಲ್ ಬಂತು ನೋಡು. 25 ಎಸೆತ 46. ಫಾರೂಕ್ ಪಾಷಾ ಸರ್ ಅವರ ಪ್ರಶ್ನೆಗೆ ನನ್ನ ಉತ್ತರ ಯಾವುದೇ ತಂಡ ಗೆಲ್ಲಬಹುದು ಸರ್. ಆದ್ರೆ ಒಂದು ಮಾತ್ರ ನನ್ನ ಸಲಹೆ ಏನಂದ್ರೆ, ಹಾರ್ಟ್ ವೀಕ್ ಇದ್ದರು ದಯವಿಟ್ಟು ಈ ಒಂದು ಪಂದ್ಯವನ್ನು ನೋಡಬೇಡಿ. ಕೊನೆಯ ಹಂತದವರೆಗೂ ಹೋಗುವ ಎಲ್ಲ ಸಾಧ್ಯತೆ ಇದೆ. 25 ಎಸೆತ 46 ರನ್ನಿನ ಅವಶ್ಯಕತೆ. ಬಾಲ್ ಅಲ್ಲಿ ಏನಾದ್ರು ಬದಲಾವಣೆ ಆಗಿದೆ ಕಾದು ನೋಡಬೇಕು. ಮತ್ತೊಮ್ಮೆ ಇಮಾದ್ ಟು ಸಾಗರ್. ಓವರ್ನ ಕೊನೆಯ ಎಸೆತ. ಚೀಕಿ ಶಾಟ್ ಬಾರಿಸಲು ಪ್ರಯತ್ನ. ತುಂಬಾ ನಿರಾಸೆಯಲ್ಲಿದ್ದಾರೆ ಇಲ್ಲಿ ಸಾಗರ್ ಭಂಡಾರಿ. ಡಾಟೆಡ್ ಡೆಲಿವರಿ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 51, 2 ವಿಕೆಟ್ಗಳ ನಷ್ಟಕ್ಕೆ. ಮುಂದಿನ ವೀಕ್ಷಕ ವೇಣನ ಉಮೇಶ್ ಅವರು ಮಾಡಲಿದ್ದಾರೆ. ಚಿಕ್ಕಮಗಳೂರಿನ ಸಿಂಗೇರಿಯ ಉಮೇಶ್. ಧನ್ಯವಾದಗಳು ರಾಕೇಶ್ ಅವರೇ. ಈಗಾಗಲೇ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. 51 ಊಟವನ್ನು ದಾಖಲಿಸಿದ್ದಾರೆ. ಇನ್ನಿರ್ತಕ್ಕಂಥ 24 ಚೆಂಡುಗಳಲ್ಲಿ 46 ಊಟಗಳು ಜಯಕ್ಕಾಗಿ ಬರಬೇಕಾಗಿದೆ.
ಅಭಿಮಾನ್ಯು ಕ್ರಿಕೆಟರ್ಸ್ ಮತ್ತು ಟೀಮ್ ಬಾಬು ಇಲನ್ ಪಂದ್ಯಾಟ ನಡೀತಾ ಇದೆ. ಅದು ಅಭಿಮಾನ್ಯು ಕ್ರಿಕೆಟರ್ಸ್ 12th ಮ್ಯಾನ್. ಮತ್ತು 4 ಜನರನ್ನ ಪಡ್ಕೊಳ್ತಾ ಇದ್ದಾರೆ ತಾಯ್ತಾನೆ ಅವರಿಗಾಗಿ. 46 ಓಟುಗಳು ಬರಬೇಕಾಗಿದೆ 24 ಚೆಂಡುಗಳಲ್ಲಿ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಆರಂಭಿಕ ಒಂದು ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ನಸ್ರು 1 ಓಟುಗಳ ಪೂರೈಕೆಯನ್ನು ಮಾಡುತ್ತಾ ಇದ್ದಾರೆ. ತಳ ಮೊತ್ತವೂ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 52 ಓಟವನ್ನು ತಲುಪ್ತಾ ಇದೆ ಕೂಡ. ಸಾಗರ್ ಭಂಡಾರಿ ಈತ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ ಬೆಂಗಳೂರಿನ 2 ಮಂದಿ ಆಟಗಾರ ಜೊತೆ ಆಟಗಳು ಮುಂದುವರೆ ಕಾದಿಯನ್ನು ಕಾಣ್ತಾ ಇದೆ. 45 ಓಟುಗಳು ಬರಬೇಕಾಗಿದೆ 23 ಎಸೆಗಳಲ್ಲಿ ಮತ್ತೆರಡನೆಯ ಬಾರಿ. ಮೆರಸನ ಹೊಳತನ ದಾಖಲಿಸಲ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಳತಗಳ ದಾಖಲಾತನ ಕಾಣ್ತಲಿತ್ತ ಟೀಮ್ ಬಾಬು 11 ಬಿರುಸಿನ ಆಟಗಾರನ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಸಾಗರ್ ಭಂಡಾರಿ ವಾಪಸ್ ಆಗ್ತಾ ಇದ್ದಾರೆ. ಬಿರುಸಿನ ಹೊಳತನ ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡು ಕೂಡ ಅಂತಿಮ ಎಸ್ತುಗಾರ ಮುತ್ತು ನಾಯಕ್ ಯಶಸ್ಸನ್ನ ಕಂಡ್ರು. ಇಲ್ಲಿ 3ನೆಯ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಅದೇ ಆ ಆಟಗಾರನ ಅಂಕಣದ ಭಾಗದಲ್ಲಿ ಕಳಿಸಿಕೊಡ್ತಾ ನೋಡಬೇಕಾಗಿದೆ. ಇನ್ನಿರ್ತಕ್ಕಂಥ 22 ಚೆಂಡುಗಳಲ್ಲಿ 45 ಓಟುಗಳು ಬರಬೇಕಾಗಿದೆ ಕೂಡ. 97 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇದೆ. ಮತ್ತವರು ಬೆರಸಿನ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಗಿಳಿಯಾರು ನಾಗ ಬರ್ತಾ ಇದ್ದಾರೆ. ಇಪ್ಪತ್ತೆರಡಕ್ಕೆ 45. ದಯವಿಟ್ಟು ಬ್ಯಾಟ್ಸ್ಮನ್ ಬೇಗ ಹೋಗಿ. ಬ್ಯಾಟ್ಸ್ಮನ್ ನಾಗಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 45 ಓಟುಗಳು ಬರಬೇಕಾಗಿದೆ 22 ಚೆಂಡುಗಳಲ್ಲಿ. ಅಲ್ಲಿ ಪಂದ್ಯವನ್ನು ಮುಂದುವರಿಸಿ 52ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಮುತ್ತು ನಾಯಕ್ ಎಸೆತದ 3ನೆಯ ಚೆಂಡು ನಾಗ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡ್ರು. ಅಂತಿಮ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 1 ಓಟುಗಳ ಸೇರ್ಪಡೆ 53 ಓಟವನ್ನು ತಲುಪ್ತಾ ಇದೆ ಕೂಡ. ಇದಾದ ಬಳಿಕ ದಿನದ ಅಂತಿಮ ಒಂದು ಪಂದ್ಯ ಸಾಗಿ ಬರಲಿಕ್ಕಿದೆ. ನಸ್ರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಳತಗಳು ಬರ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕಾಣ್ತಾ ಇದೆ. ಅದೇ ರೀತಿ ಒಂದು ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಇದಾದ ಬಳಿಕ ಟೀಮ್ ಏಕದಂತ ಮತ್ತು ಟ್ರೋಫಿ ಫೈಟರ್ಸ್ ಪಂದ್ಯ ಆಟವನ್ನು ಆಡ್ಲಿಕ್ಕಿದ್ದಾರೆ. ಆ ಪಂದ್ಯ ಈ ದಿನದ ಅಂತಿಮ ಪಂದ್ಯದ ರೂಪದಲ್ಲಿ ಸಾಗಲಿಕ್ಕಿದೆ ಕೂಡ. 20 ಚೆಂಡುಗಳಲ್ಲಿ 44 ಓಟಗಳ ಅವಶ್ಯಕತೆ. ಐದನೆಯ ಚೆಂಡು ಬೆರಸಿನ ಹೊಳತ ಬಹಳ ಶುದ್ಧವಾದ ಹೊಳತವನ್ನು ನಸ್ರು ದಾಖಲಿಸಿದ್ರು. ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 59 ಓಟವನ್ನು ಇಲ್ಲಿ ತಲುಪ್ತಾ ಇದೆ ಕೂಡ. 38 ಓಟಗಳು ಏನಿರ್ತಕ್ಕಂಥ 19 ಎಸ್ಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಸಭಾ ಕುಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ.
ಅದೇ ಯಾವ ರೀತಿ ಕೊನೆ ಒಂದು ಎಸ್ತವನ್ನು ಮುತ್ತು ನಾಯಕ್ ಮುಕ್ತಾಯವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ. 97 ಒಂದು ಟಾರ್ಗೆಟ್ ಸಂಖ್ಯೆ ಟೀಮ್ ಬಾಬು 11 ಚೇಸ್ ಮಾಡುತ್ತಾ ಇದೆ. ನಸರು ಸ್ಟ್ರೈಕ್ ಅಲ್ಲಿ ಮುತ್ತು ನಾಯಕನ ಬಾರಿ ಮತ್ತೆ ವಿಸಬಲ ಪ್ರತಿಪಕ್ಷ ಕವರ್ಸುವ ಬಹಳಷ್ಟು ಹೊರತಾ ಆಯ್ತ ಅಂತಿಮದ ಬಹಳಷ್ಟು ಯಶಸ್ಸನ್ನ ಕಂಡ್ರು. ಇಲ್ಲಿದ್ದ ಬೌಲರ್ ಯಶಸ್ಸನ್ನ ಕಾಣುತ್ತಾ ಇದ್ದಾರೆ. ಕಳೆದ ಚೆಂಡು ಒಂದು ಸಿಕ್ಸರ್ಗೆ ಅವಕಾಶ ಮುತ್ತು ನಾಯಕ್ ಮಾಡಿಕೊಟ್ರು ಕೂಡ ಆ ಬಳಿಕದ ಅಂತಿಮ ಯಶಸ್ಸನ್ನ ಕಾಣುತ್ತಾ ಇದ್ದಾರೆ. ಇಲ್ಲಿ 4ನೆಯ ಹೊತ್ತರೆ ಕೂಡ ಆಘಾತವನ್ನು ನಸರು ರೂಪದಲ್ಲಿ ಕಾಣುತ್ತಾ ಇದೆ. ಮುಕ್ತಾಯದ 5 ಓವರ್ಗಳಲ್ಲಿ 59ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದ ಟೀಮ್ ಬಾಬು 11 ಪಂದ್ಯಾಟ ಆಡುತ್ತಾ ಇದೆ. ಈ ಪಂದ್ಯವನ್ನು ಜಯಿಸಬೇಕಾದ್ರೆ ಇನ್ನಿರ್ತಕ್ಕಂಥ 18 ಎಸೆತಗಳಲ್ಲಿ 38 ಓಟವನ್ನು ದಾಖಲಿಸಬೇಕಾಗಿದೆ ಕೂಡ. ಟ್ರೋಫಿ ಫೈಟರ್ಸ್ ದಯವಿಟ್ಟು ನಿಮ್ಮ ಡಿಸಿಷನ್ ತಿಳಿಸಿ. ಟ್ರೋಫಿ ಫೈಟರ್ಸ್ ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೋಲ್ ಫಸ್ಟ್. ದಯವಿಟ್ಟು ಏಕದಂತ ಬ್ಯಾಟಿಂಗ್ ರೆಡಿ ಇರಿ. ಏನಾದ್ರು ಡಿಸ್ಕಷನ್ಸ್ ಇದ್ರೆ ಈಗ ಮುಗಿಸ್ಕೊಳ್ಳಿ, ಅದು ಸಮಯದ ಅಭಾವ ಇದೆ. ದಯವಿಟ್ಟು ಅಂಪೈರ್ನ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. 18 ಎಸೆತಗಳು ಬಾಕಿ ಉಳಿತಾ ಇದೆ. 38 ಓಟುಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. ಈತ ಲೆಫ್ಟಿ ನಿರಂಜನ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ 38 ಓಟುಗಳು ಬರಬೇಕಾಗಿದೆ 18 ಎಸೆತಗಳಲ್ಲಿ. ಅದೇ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತಿರಬೇಕಾಗಿದೆ. ಇದಾದ ಬಳಿಕ ಕೊನೆಯ ಪಂದ್ಯ ಶಿಬಿರದಲ್ಲಿ ಆರಂಭವನ್ನು ಕಾಣಲಿಕ್ಕಿದೆ. ಆ ಎರಡೂ ತಂಡದ ಆಟಗಾರ ಸಿದ್ಧತೆಯಲ್ಲಿರಬೇಕು. ಈಗಾಗಲೇ ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ಟ್ರೋಫಿ ಫೈಟರ್ಸ್ ಆರಂಭಿಕ ಹಂತದಲ್ಲಿ ಬೌಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದೆ. ಟ್ರೋಫಿ ಫೈಟರ್ಸ್ ಮತ್ತು ಏಕದಂತ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. 18 ಎಸೆತಗಳಲ್ಲಿ 38 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ನಾಲ್ಕು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಆರಂಭಿಕ ಸಲಿತ ಕೂಡ. ಬೇಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ಅದೇ ಮಾತ್ರ ಯಶಸ್ಸನ್ನು ಕಾಣ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ನಿತ ಮಾಡಿಕೊಡ್ತಾ ಇದ್ದಾರೆ. ತಳಮತ್ತ 64 ಓಟವನ್ನು ತಲುಪ್ತಾ ಇದೆ. 33 ಓಟಗಳು 16 ಎಸೆತಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಆರಂಭಿಕ ದಿನಗಳಲ್ಲಿ ನ್ಯಾಶ್ ಬೆಂಗಳೂರು ಪರವಾಗಿ ಆಡಿರ್ತಕ್ಕಂಥ ಆಟಗಾರ ಲೆಫ್ಟಿ ನಿರಂಜನ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರ ಗಿಳಿಯಾರು ನಾಗ ನಾನ್ ಸ್ಟ್ರೈಕ್ ಅಲ್ಲಿ ಪಂದ್ಯಾಟ ಮುಂದುವರಿಸ್ತಾ ಇದ್ದಾರೆ ಕೂಡ. ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಅಲ್ಲಿ ಅಭಿಮಾನ್ಯು ಕ್ರಿಕೆಟರ್ಸ್ ಪಂದ್ಯವನ್ನು ಮುಂದುವರಿಸಬೇಕು. 16ಕ್ಕೆ 33 ಓಟುಗಳು ಬರಬೇಕಾಗಿದೆ. ತಳಮತ್ತ 64. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಚೆಂಡು ನೋಮ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇದ್ದ. ಇಲ್ಲಿ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ನಡುವೆ ಲೆಫ್ಟಿ ನಿರಂಜನಿತ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟುಗಳ ಸೇರ್ಪಡೆ 66 ಓಟವನ್ನು ತಲುಪ್ತಾ ಇದೆ.
ಕೃಷ್ಣ ಮತ್ತೆ 4ನೇ ಬಾರಿ 31 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಚೆಂಡು ನಡುವೆ ತಟ್ಟಿಬಿಟ್ಟು ಓಟವನ್ನು ಮತ್ತೆ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. 1 ಓಟಗಳಿಗೆ ಅವಕಾಶವನ್ನು ಕೃಷ್ಣ ಮಾಡಿಕೊಡ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿ ಅಂಕಿಅಂಶ ಪಟ್ಟಿಯಲ್ಲಿ 67 ಓಟವನ್ನು ತಲುಪ್ತಾ ಇದೆ. 97 ಒಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದ್ದಾರೆ. 30 ಓಟಗಳು 14 ಎಸೆತಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. 14ಕ್ಕೆ 30 ಓಟಗಳ ಅವಶ್ಯಕತೆ. ಆದರೆ ಆವರಿಸಿಕೊಂಡ ಬೀಸಬಲ್ಲ ಪ್ರಯತ್ನಗಳ ನಡುವೆ ಯಶಸ್ಸನ್ನ ನಾಗ ಪಡ್ಕೊಳ್ತಾ ಇಲ್ಲಿ ಬೌಲರ್ ಕೃಷ್ಣ ಒಂದು ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಹೋದರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ಟೀಮ್ ಬಾಬು 11 ಈಗಾಗಲೇ 5 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. 67 ಓಟವನ್ನು ದಾಖಲಿಸಿದ್ದಾರೆ ಕೂಡ. 13 ಚೆಂಡುಗಳಲ್ಲಿ 30 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೇಮಂತ್ ಆಟಗಾರ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ದಾಖಲಾತನ ಕಾಣ್ತಾ ಇದೆ. ಅಂತಿಮ 1 ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗಿತ್ತು. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ 6 ಓವರ್ಗಳು ಮುಕ್ತಾಯನ ಕಂಡಾಗಿದ್ದ ಟೀಮ್ ಬಾಬು 11 68ಕ್ಕೆ 5 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. 12 ಚೆಂಡುಗಳಲ್ಲಿ 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಭಿಮಾನ್ಯು ಕ್ರಿಕೆಟರ್ಸ್ ವರ್ಸಸ್ ಟೀಮ್ ಬಾಬು 11 ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳು. ಇದಾದ ಬಳಿಕ ಟ್ರೋಫಿ ಫೈಟರ್ಸ್ ಮತ್ತು ಏಕದಂತ ಈ ದಿನದ ಕೊನೆಯ ಪಂದ್ಯಾಟವನ್ನು ಆಡುತ್ತಾರೆ. ಈಗಾಗಲೇ ಟ್ರೋಫಿ ಫೈಟರ್ ಟಾಸ್ ಅನ್ನು ಜಯಿಸಿಕೊಂಡು ಬೌಲ್ ಪಾಸ್ ನಿರ್ಧಾರವನ್ನು ಮಾಡುತ್ತಾ ಇದೆ. ಈ ಪಂದ್ಯ ಮುಕ್ತಾಯದ ಬಳಿಕ ತಾವು ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿ ಇರಬೇಕು. 12ಕ್ಕೆ 29 ಓಟಗಳ ಅವಶ್ಯಕತೆ. ಅದ್ಯಾವ ಎಸ್ಗಾರನಿಗಿಂತ ಚೆಂಡನ್ನು ರವಾನಿಸ ನೋಡಬೇಕಾಗಿದೆ. ಮತ್ತು ನಾಯಕ ಎಸ್ಆರ್ ಭಾಗದಲ್ಲಿ 7ನೇ ಓವರ್ಗಾಗಿ ಹೇಮಂತ್ ಗೆಲ್ಸತಕ್ಕಂಥ ಚೆಂಡು ನಡುವೆ ಮಿಡಾಫಲ್ ಓಟವನ್ನು ಹೇಮಂತ್ ದಾಖಲಿಸಲು ದೊಡ್ಡ ಸೇರ್ಪಾಡೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಲೆಫ್ಟಿ ನಿರಂಜನ್ ಮತ್ತು ಹೇಮಂತ್ ಕಂಡ್ರು. ಅಂತಿಮ ಹಂತದಿತ್ತ ಥರ್ಡ್ ಅಂಪೈರ್ ಸೂಚನೆ ರವಾನಿಸ್ತಾ ಇದ್ದಾರೆ. 3ನೇ ನಿರ್ಣಾಯಕರ ಬಳಿ ಮರಳಿ ಹೋಗ್ತಾ ಇದ್ದಾರೆ.
ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಇತ್ತ ಹದರಿ ಆಘಾತವನ್ನು ಕಾಣ್ತಾ ಇದೆ. ಲೆಫ್ಟಿ ನಿರಂಜನ್ ವಾಪಸ್ ಆಗ್ತಾ ಇದ್ದಾರೆ. ರನ್ಔಟ್ ರೂಪದಲ್ಲಿ ಇತ್ತ ಹದರಿ ಆಘಾತವನ್ನು ಕಾಣ್ತಾ ಇದೆ. ಮ್ಯಾಡಿ ಹೊಸ ಆಟಗಾರನ ಸೇರ್ಪಾಡೆ. ಅವಳಿ ಓಟವನ್ನು ದಾಖಲಿಸಿದ ಹಂತದ ಯಶಸ್ಸನ್ನು ಕಾಣ್ತಾ ಇಲ್ಲ. ಅಭಿಮಾನ್ಯು ಕ್ರಿಕೆಟರ್ಸ್ ನ ಕ್ಷೇತ್ರರಕ್ಷಕರು ಇಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 11ಕ್ಕೆ 28 ಊಟಗಳು ಬರಬೇಕಾಗಿದೆ. ಮತ್ತೆರಡನೆಯ ಬಾರಿ ಎರಡನೆಯ ಚೆಂಡು ನಡುವೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. ಹತ್ತು ಎಸೆತಗಳು ಬಾಕಿ ಉಳಿತಾ ಇದೆ. 28 ಊಟಗಳು ಬರಬೇಕಾಗಿದೆ. ಸಿಕ್ಸರ್ ಬೌಂಡ್ರಿ ದಾಖಲಿಸಬೇಕಾಗಿರ್ತಕ್ಕಂಥ ಒತ್ತಡ ಪರಿಸ್ಥಿತಿ ಈ ಹಂತದ ಟೀಮ್ ಬಾಬು ಅವನ್ ಕಂಡುಕೊಳ್ತಾ ಇದೆ. ಅಂತ ಸ್ಟ್ರೈಕ್ ಅಲ್ಲಿದ್ದಾರೆ. ಬೇಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳ ಶತಮಾನತೆ ಹೊರತ ಇದೆ. ಲಾಂಗ್ ಆಫ್ ಅಲ್ಲಿ ಬಹಳ ಶತಮಾನತೆ ಹೊರತನ ದಾಖಲಿಸಿದ ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕಾಣ್ತಾ ಇದೆ. ಹೇಮಂತ ದಾಣ ಮುಖಾಂತರವಾಗಿ 6 ಊಟಗಳ ಸೇರ್ಪಡಿತ 75 ಊಟವನ್ನು ತಲುಪ್ತಾ ಇದೆ. ಹಲೋ ಮತ್ತೆ ಬೇಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಎರಡನೆಯ ಓಟಗಳಿಗೆ ಅವಕಾಶ ಮಾಡಿಕೊಳ್ತಾ ಇದ್ರೆ ಹೇಮಂತ ಬಹಳ ಶುದ್ಧ ಮತ್ತೆ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕಳೆದ ಚೆಂಡಿಗೆ ಲಾಂಗ್ ಆಫ್ ಅಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಇಲ್ಲಿ 2 ಊಟಗಳ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. ತಡ ಮೊತ್ತ 77 ಊಟವನ್ನು ತಲುಪ್ತಾ ಇದೆ. 20 ಊಟಗಳು ಬರಬೇಕಾಗಿದೆ 8 ಚೆಂಡುಗಳಲ್ಲಿ. ಎಂಟಕ್ಕೆ 20. ಹೋದರಿ ಆಘಾತವನ್ನ ಕಾಣ್ತಾ ಇದೆ. ಅಂತಿಮ ಹಂತದಿಂದ ಯಶಸ್ಸನ್ನ ಕಾಣ್ತಾ ಇಲ್ಲ. ಹೋದರನ್ನ ಕಳ್ಕೊಂಡ್ರು. 30 ಮಿನಿಟ್ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಾಣ್ತಾ ಇರ್ತಕ್ಕಂಥ ಹೇಮಂತ ಇಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಈ ಓವರ್ ನಲ್ಲಿ ಸಿಕ್ಸರ್ ದಾಖಲಿಸಿದ್ರು ಕೂಡ ಈ ಹಂತದಲ್ಲಿ ವಿಕೆಟ್ಸ್ ಅನ್ನ ಕಳ್ಕೊಂಡ್ರು. 7ನೆಯ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಟ್ರೋಫಿ ಫೈಟರ್ಸ್ ಮತ್ತೆ ಏಕದಂತ ದಯವಿಟ್ಟು ನಿಮ್ಮ ಡಿಸ್ಕಷನ್ಸ್ ಏನಾದರೂ ಇದ್ರೆ ಈಗಲೇ ಮುಗಿಸ್ಕೊಳ್ಳಿ. ಈ ಮ್ಯಾಚ್ ಆದ್ಮೇಲೆ ಡಿಸ್ಕಷನ್ ಮಾಡ್ತೀನಿ ಅಂದ್ರೆ ಅವಕಾಶ ಇಲ್ಲ. ಮೊದಲೇ ಸೂಚನೆ ಕೊಡ್ತಾ ಇದ್ದೇವೆ. ಡಿಸ್ಕಷನ್ಸ್ ಏನಾದರೂ ಇದ್ರೆ ಈಗಲೇ ಮುಗಿಸ್ಕೊಬೇಕು. ಮ್ಯಾಚ್ ಮುಗಿದ ತಕ್ಷಣ ಟ್ರೋಫಿ ಫೈಟರ್ಸ್ ಫೀಲ್ಡಿಂಗ್ ಹೋಗ್ಬೇಕು. ಮತ್ತೊಬ್ಬ ಆಟಗಾರನ ಸೇರ್ಪಡೆ ಅರುಣ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ನೀವೇನಾದ್ರೂ ಒಂದು ವೇಳೆ ಮ್ಯಾಚ್ ಆದ್ಮೇಲೆ ಡಿಸ್ಕಷನ್ ಮಾಡ್ತೀನಿ ಅಂದ್ರೆ 6 ಓವರ್ ಮ್ಯಾಚ್ ಇರುತ್ತೆ. ಮ್ಯಾಚ್ ಮುಗಿದ ಕೂಡಲೇ ಒಳಗಡೆ ಹೋದ್ರೆ 8 ಓವರ್ ಮ್ಯಾಚು. ನೀವು ಅದಾದ್ಮೇಲೆ ಡಿಸ್ಕಷನ್ ಮ್ಯಾಚ್ ಆದ್ಮೇಲೆ ಡಿಸ್ಕಷನ್ ಮಾಡ್ತೀನಿ ಅಂದ್ರೆ 6 ಓವರ್ ಮ್ಯಾಚು. ಎಲ್ಲ ನಿಮ್ಗೆ ಚಾಯ್ಸ್. 7ಕ್ಕೆ 20 ಓಟಗಳು ಬರಬೇಕಾಗಿದೆ. ಮತ್ತು ನಾಯಕ್ ಕೊನೆಯ ಬಾರಿ ಅರುಣ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 7ಕ್ಕೆ 20 ಊಟಗಳ ಅವಶ್ಯಕತೆ. 77 ಊಟವನ್ನು ತಲುಪ್ತಾ ಇದೆ. ಈಗಾಗಲೇ 7 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. 7ಕ್ಕೆ 20 ಮತ್ತು ನಾಯಕ ಕೊನೆಯ ಬಾರಿ ಅರುಣ್ ಗೆಲ್ಸತಕ್ಕಂಥ ಚೆಂಡು ನಡುವೆ ತೀರಾ ಕೆಳಚಲ ಅದು ಹೋಗ್ತದೆ. ಓಟಗಳು ಬರುತ್ತಾ ಇಲ್ಲ. 7ನೆಯ ಓವರಿತ ಮತ್ತು ನಾಯಕ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. 77ಕ್ಕೆ 7 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಕೂಡ. ಅಂತಿಮ 6ಕ್ಕೆ 20 ಊಟಗಳ ಅವಶ್ಯಕತೆ. Welcome to Rohan Ekanta.
a project by Rohan Builders. This project is in the developing hotspot of East Bengaluru and is well connected to the major IT hubs. The linear arrangement of these G+22 floored slender towers ensures privacy, ample ventilation, and natural light. These towers house a community of 700 plus families. A lush green entrance plaza adds to the grandeur. The cascading swimming pool and the beautifully landscaped surrounding area have a long-lasting and soothing effect on our minds while we take that relaxing plunge. The eastern side of the site houses all the amenities along with adult and kid-friendly zones. The outdoor play courts like the recreational volleyball court, multi-purpose court and half basketball court ಸಲೀಮೆ ಸಾರ್ಕ ಭಾಗದಲ್ಲಿ 6:20 ವೀರಸೇನ ಹೊಳತದ ಅಕಸ್ಸಲ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ಮತ್ತು ಲಾಂಗ್ ನಡುವಿತ ಸುಲಭ ಸಾಧ್ಯತೆಯಿಂದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸಿಕ್ಸರ್ ಅನ್ನು ದಾಖಲಿಸುವ ಪ್ರಯತ್ನವನ್ನು ಮ್ಯಾಡಿ ಮಾಡಿದ್ರು ಕೂಡ ಅಂತಿಮದ ಯಶಸ್ಸನ್ನು ಕಾಣ್ತಾ ಇಲ್ಲ. ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಟೀಮ್ ಬಾಬು 11 8ನೇಯ ವಿಕೆಟ್ಸ್ ನೆಲಕೊಳ್ತಾ ಇದೆ. ಎಪ್ಪತ್ತೇಳಕ್ಕೆ 8 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಪಿಳ್ಳೆ ಅಂಕಣಕ್ಕೆ ಬರ್ತಾ ಇದ್ದಾರೆ. 5ಕ್ಕೆ 20 ಓಟಗಳು ಬರಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಉಡುಪಿ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ಪರವಾಗಿ ಆಡ್ತಾ ಇರ್ತಕ್ಕಂಥ ಈ ಭಾಗದ ದಾಸರಹಳ್ಳಿಯ ಆಟಗಾರ ಪ್ರಶಾಂತ ಪಿಳ್ಳೆ ಗಮನಿಸುವ ಮೊದಲು ಓಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡಿರುವ ಕ್ಷೇತ್ರ ದಾಖಲಾತಿಯನ್ನು ಕಾಣುತ್ತಾ ಇದೆ. ಒಂದು ಓಟದ ಸೇರ್ಪಡೆ ಪ್ರಶಾಂತ್ ಪಿಳ್ಳೆ ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. 4ಕ್ಕೆ 19 ಓಟಗಳ ಅವಶ್ಯಕತೆ. ಅರುಣ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 4ಕ್ಕೆ 19 ಯಶಸ್ಸನ್ನು ಕಾಣುತ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿದ್ದ 10 ಕೂಡ ಆಘಾತವನ್ನು ಕಾಣುತ್ತಾ ಇದೆ. 9ನೇ ವಿಕೆಟ್ ನೆಲೆಗೊಳ್ಳುತ್ತಾ ಇದೆ. ಟೀಮ್ ಬಾಬು 11 ಬಣದಲ್ಲಿ ಅಂತಿಮ 1 ವಿಕೆಟ್ಸ್ ಮಾತ್ರ ಬಾಕಿ ಉಳಿಯುತ್ತಾ ಇದೆ. ಹಲೋ, ಅದೇ ರೀತಿ ಮುಂದಿನ ಪಂದ್ಯಕ್ಕೆ ಅಂಪೈರ್ಸ್ ಕೂಡ ರೆಡಿ ಇರಿ. ಮ್ಯಾಚ್ ಮುಗಿದ ತಕ್ಷಣ ವಾಕಿನ್ ಆಗಿ ಅಂಪೈರ್ಸ್ ಕೂಡ. ವೀರೇಶನ ಹೊಳತನ ದಾಖಲಿಸಬಲ್ಲ ಪ್ರಯತ್ನಗಳು ಸಾಗುತ್ತಾ ಇದೆ. ಕ್ಷೇತ್ರ ದಾಖಲಿಸಿದ್ರು. ಇಲ್ಲಿ ಬೌಂಡ್ರಿ ಅಡಾಯಿಸ್ತಾ ಇದ್ದಾರೆ. ನಡುವೆ 79 ಓಟವನ್ನು ತಲುಪ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 18 ಓಟಗಳು ಬರಬೇಕಾಗಿದೆ. ನಿರೀಕ್ಷಿತ ಹೊಳತಗಳು ಬರುತ್ತಾ ಇಲ್ಲ. ಸುಂದರತೆಯ ಹೊಳತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಅಂತಿಮ ಹಂತದಲ್ಲಿದ್ದ 1 ಓಟಗಳ ಹೆಚ್ಚುವರಿಯನ್ನು ಕಾಣುತ್ತಾ ಇದೆ. ಪಂದ್ಯ ಸಮಾಪ್ತಿಗಾಗಿ ಅಂತಿಮ 1 ಬಾಕಿ ಉಳಿತಾ ಇದೆ. ನಡುವಿತ ಪ್ರಸ್ತುತ ಪಂದ್ಯಾಟವನ್ನು ಒಂದೆಡೆ ಅಭಿಮಾನ್ಯು ಕ್ರಿಕೆಟರ್ಸ್ ಜಯಿಸ್ತಾ ಇದ್ದಾರೆ. ತಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ಟ್ರೋಫಿ ಫೈಟರ್ಸ್ ಆಟಗಾರ ಅಂಕಣಕ್ಕೆ ಇಮಿಡಿಯೇಟ್ಲಿ ಸಾಗಬೇಕು. ಹಾಗೆ ಏಕದಂತ ಮೊದಲ ಸರದಿ ಆಟಗಾರರು ಅಂಕಣಗಳ ತಿಳಿಸ್ತಾ ಇದ್ದೇವೆ. ನೀವಿನ್ನ ಪ್ರಾಕ್ಟೀಸ್ ಎಲ್ಲ ಇದ್ದೀರಾ. ಅವ್ರ ಫೀಲ್ಡಿಂಗ್ ಸೆಟ್ ಆಗಿದ ತಕ್ಷಣ ನೀವು ಹೋಗಿಲ್ಲ ಅಂದ್ರೆ ನಿಮ್ಗೆ 6 ಓವರ್ ಇರುತ್ತೆ, ಅವ್ರಿಗೆ 8 ಓವರ್ ಇರುತ್ತೆ. ಮೊದಲೇ ತಿಳಿಸ್ತಾ ಇದ್ದಾನೆ. ಅವ್ರ ಫೀಲ್ಡಿಂಗ್ ಸೆಟ್ ಆಗಿದ ತಕ್ಷಣ ಹೋಗಿಲ್ಲ ಅಂದ್ರೆ ನಿಮ್ಗೆ 6 ಓವರ್ ಬ್ಯಾಟಿಂಗು, ಅವ್ರ 8 ಓವರ್ ಬ್ಯಾಟಿಂಗು ಎಲ್ಲ ನಿಮ್ಗೆ ಚಾಯ್ಸ್ ಕೊಡ್ತಾ ಇದೀವಿ. ಆದಷ್ಟು ಬೇಗ ಪಂದ್ಯಾಟ ಸ್ಟಾರ್ಟ್ ಆಗ್ಬೇಕು.